তোমার হলো শুরু, আমার হলো সারা। তোমার হলো শুরু, আমার হলো সারা। ನಿನಗೆ ಇದು ಆರಂಭ, ನನಗೆ ಇದು ಮುಕ್ತಾಯ. তোমায় আমায় মিলে এমনি বহে ধারা। ನಾನು ನೀನು ಕೂಡಿ ಹರಿವು ಎಂಬುದು ಸತತ. তোমার হলো শুরু, আমার হলো সারা। তোমার জলে বাতি, তোমার ঘরে সাথী। ನಿನಗೆ ದೀಪಗಳ ಉತ್ಸವ, ನಿನ್ನ ಮನೆಯಲ್ಲಿ ಬಂಧು ಬಳಗ. আমার ঘরে রাতি, আমার তোরে তারা। ನನಗೆ ಮಾತ್ರ ರಾತ್ರಿ, ನನಗೆ ಕೇವಲ ತಾರೆಗಳು. তোমার হলো শুরু, আমার হলো সারা। তোমার আছে ডাকা, আমার আছে জোর। ತೆಪ್ಪ ನಿನ್ನ ಬಳಿ, ನನಗೆ ಉಳಿದಿರುವುದು ನೀರು ಮಾತ್ರ. তোমার বসে থাকা, আমার জ্বালা চোর। ನೀನು ಸದಾ ಸ್ಥಿರ, ನಾನು ಎಂದೆಂದು ಸಂಚರ. তোমার হাতে রয়ে আমার হাতে কোয়ে। ನಿನ್ನ ಕೈಯಲ್ಲಿ ಬಣ್ಣ, ನನ್ನದು ಕೈ ಖಾಲಿ. তোমার মনে ভয়, আমার ভয়ে হারা. ನಿನ್ನ ಮನದೊಳಗೆ ಭಯ, ನನಗೂ ನೀನೇ ಅಭಯ. তোমার হলো শুরু, আমার হলো সারা। তোমার হলো শুরু, আমার হলো সারা। ನಯನ ಜೋರಿನ ಜಮೀನ್ದಾರರು. ಒಂದು ಕಾಲದಲ್ಲಿ ಬಾಬುಗಳು ಎಂಬುದಾಗಿ ಹೆಸರುವಾಸಿಯಾಗಿದ್ದರು. ನಯನ ಜೋರಿನ ಜಮೀನ್ದಾರರು ಒಂದು ಕಾಲದಲ್ಲಿ ಬಾಬುಗಳು ಎಂಬುದಾಗಿ ಹೆಸರುವಾಸಿಯಾಗಿದ್ದರು. ಆಗಿನ ಕಾಲದ ಬಾಬುಗಿರಿಯ ಆದರ್ಶವೆಂದರೆ ಅಷ್ಟು ಸುಲಭವೇನಲ್ಲ. ಈಗ ರಾಜ ರಾವ್ ಬಹದ್ದೂರ್ ಬಿರುದುಗಳನ್ನು ಸಂಪಾದಿಸಬೇಕಾದರೆ ಎಷ್ಟೊಂದು ನಾಚುಗಳು, ಕುದುರೆ ಸವಾರಿ, ಸಲಾಮು, ಶಿಫಾರಸ್ಸುಗಳ ಯಜ್ಞವಾಗಬೇಕಾಗುತ್ತದೆಯೋ ಹಾಗೆ ಆಗ ಕೂಡ ಸಾಧಾರಣವಾಗಿ ಬಾಬು ಎಂಬ ಬಿರುದನ್ನು ಗಳಿಸಲು ದುಸ್ಸಾಧ್ಯವಾದ ತಪಸ್ಸು ನಡೆಯಬೇಕಾಗಿತ್ತು. ನಯನ ಜೋರಿನ ಬಾಬುಗಳು ಅಂಚನ್ನು ಹರಿದೊಗೆದು ಢಾಕಾದೋತರವನ್ನು ಉಡುತ್ತಿದ್ದರು. ಕಾರಣ ಅಂಚಿನ ಒರಟುತನದಿಂದ ತಮ್ಮ ಸುಕೋಮಲವಾದ ಬಾಬುಗಿರಿಗೆ ನೋವಾಗದಿರಲೆಂದು. ಅವರು ಲಕ್ಷ ರೂಪಾಯಿ ವ್ಯಯ ಮಾಡಿ ಬೆಕ್ಕಿನ ಮರಿಯ ಮದುವೆಯನ್ನು ಮಾಡಿಸುತ್ತಿದ್ದರು. ಒಮ್ಮೆ
ಯಾವುದೋ ಒಂದು ಉತ್ಸವದ ಸಂದರ್ಭದಲ್ಲಿ ഇരുಳನ್ನು ಹಗಲು ಮಾಡಬೇಕೆಂದು ಹಠ ತೊಟ್ಟು ಲೆಕ್ಕವಿಲ್ಲದಷ್ಟು ದೀಪಗಳನ್ನು ಉರಿಸಿ ಸೂರ್ಯ ಕಿರಣವನ್ನು ಅನುಕರಣ ಮಾಡ ಹೋಗಿ ಅಚ್ಚ ಬೆಳ್ಳಿಯ ಜರತಾರಿಯನ್ನು ಮೇಲಿನಿಂದ ಮಳೆ ಸುರಿಸಿದ್ದರಂತೆ. ಆಗಿನ ಕಾಲದ ಬಾಬುಗಳ ಬಾಬುಗಿರಿಯು ಹೀಗೆ ಪರಂಪರೆಯಾಗಿ ನಡೆದುಕೊಂಡು ಬರಲು ಸಾಧ್ಯವಿರುತ್ತಿರಲಿಲ್ಲ ಎಂದು ಇದರಿಂದಲೇ ಗೊತ್ತಾಗುವುದು. ಬಹಳ ಬತ್ತಿಗಳಿಂದ ತುಂಬಿದ್ದ ಬೃಹತ್ ಪ್ರದೀಪದಂತೆ ತಮ್ಮ ಎಣ್ಣೆಯನ್ನು ತಾವೇ ಅಲ್ಪ ಕಾಲದಲ್ಲಿಯೇ ಧಾಮ್ ಧೂಮ್ ಎಂದು ವೆಚ್ಚ ಮಾಡಿ ನಿಶ್ಶೇಷ ಮಾಡಿಬಿಡುತ್ತಿದ್ದರು. ನಮ್ಮ ಕೈಲಾಸ ಚಂದ್ರರಾಯ್ ಚೌಧರಿಯವರು ಹೀಗೆ ಹೆಸರುವಾಸಿಯಾಗಿದ್ದ ನಯನಜೋರು ವಂಶದ ಕೊನೆಗಾಲದ ಒಬ್ಬ ಬಾಬುಗಳು. ಅವರು ಜನ್ಮ ತಾಳಿದ್ದಾಗಲೇ ಪ್ರದೀಪದ ಎಣ್ಣೆ ತಳಕ್ಕೆ ಬಂದು ಬಿಟ್ಟಿತ್ತು. ಈತನ ತಂದೆಯ ಮರಣವಾದ ಮೇಲೆ ನಯನಜೋರಿನ ಬಾಬುಗಿರಿ ಹಲವು ಅಸಾಧಾರಣ ಶ್ರಾದ್ದ ಶಾಂತಿಗಳಲ್ಲಿ ತನ್ನ ಕೊನೆಯ ಕಾಂತಿಯನ್ನು ಬೆಳಗಿಸಿ ಹಠಾತ್ತಾಗಿ ನಂದಿ ಹೋಯಿತು. ಇದ್ದ ಬದ್ದ ಆಸ್ತಿ ಪಾಸ್ತಿಗಳೆಲ್ಲ ಸಾಲಗಾರ ವಶವಾಗಿ ಹರಾಜಾಗಿ ಹೋದವು. ಉಳಿದ ಅಲ್ಪ ಸ್ವಲ್ಪ ಸೊತ್ತಿನಲ್ಲಿ ಪೂರ್ವಿಕರ ಕೀರ್ತಿಯನ್ನು ಕಾಪಾಡುವುದು ಸಾಧ್ಯವಿರಲಿಲ್ಲ. ಆದುದರಿಂದ ಕೈಲಾಸ ಬಾಬು ನಯನಜೋರನ್ನು ಬಿಟ್ಟು ಬಿಟ್ಟು ಮಗನನ್ನು ಕರೆದುಕೊಂಡು ಕಲ್ಕತ್ತೆಗೆ ಬಂದು ವಾಸ ಮಾಡುತ್ತಿದ್ದರು. ಆ ಮಗನೂ ಕೂಡ ಮಗಳೊಬ್ಬಳನ್ನು ಬಿಟ್ಟು ಈ ಗೌರವಹೀನವಾದ ಜೀವನವನ್ನು ತೊರೆದು ಪರಲೋಕಕ್ಕೆ ಹೊರಟು ಹೋದ. তোমার হলো শুরু আমার ನಾವು ಅವರ ಕಲಿಕತ್ತೆಯ ನೆರೆಮನೆಯವರು. ನಮ್ಮ ಮನೆಯ ಇತಿಹಾಸ ಅವರುಗಳದ್ದಕ್ಕಿಂತ ಸಂಪೂರ್ಣ ವಿಪರೀತ. ನಮ್ಮ ತಂದೆ ಸ್ವಪ್ರಯತ್ನದಿಂದ ಹಣವನ್ನು ಗಳಿಸಿದ್ದರು. ಅವರೆಂದಿಗೂ ಮೊಳಕಾಲ ಕೆಳಗೆ ಪಂಚಿಯನ್ನು ನುಡುತ್ತಿರಲಿಲ್ಲ. ಒಂದು ಕವಡೆ ಕಾಸಿಗೂ ಕೂಡ ಲೆಕ್ಕ ಬಿಡುತ್ತಿದ್ದರು. ಅಲ್ಲದೆ ಬಾಬುಗಿರಿಯ ಬಿರುದು ಸಂಪಾದಿಸುವ ಹಂಬಲವೇ ಇರಲಿಲ್ಲ ಅವರಿಗೆ. ಈ ಕಾರಣದಿಂದ ಅವರ ಒಬ್ಬನೇ ಮಗನಾದ ನಾನು ಅವರ ಬಗ್ಗೆ ಅತ್ಯಂತ ಕೃತಜ್ಞನಾಗಿದ್ದೇನೆ. ನಾನು ಓದು ಬರಹ ಕಲಿತಿರುವುದು ಮಾನ ಪ್ರಾಣಗಳನ್ನು ಕಾಪಾಡಿಕೊಳ್ಳಲು ಯಥೇಚ್ಛವಾದ ಸಂಪತ್ತನ್ನು ಸ್ವಪ್ರಯತ್ನದಿಂದ ಪಡೆದಿರುವುದು ಪರಮ ಗೌರವದ ವಿಷಯವೆಂದು ತಿಳಿದಿದ್ದೇನೆ. ಬರಿದಾದ ಬೊಕ್ಕಸದೊಡನೆ ಬಂದ ಪಿತೃಗಳ ಬಾಬುಗಿರಿಯ ಇತಿಹಾಸದ ಹೊಳಪಿಗಿಂತ ತಂದೆ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಬಿಟ್ಟು ಹೋದ ಕಂಪನಿಯ ಬಾಂಡುಗಳೇ ನನಗೆ ಹೆಚ್ಚು ಬೆಲೆಯುಳ್ಳವಾಗಿದ್ದವು. ಈ ಕಾರಣದಿಂದಲೇ ಏನೋ ಕೈಲಾಸ ಬಾಬು ತಮ್ಮ ಹಳೆಯ ಗೌರವದ ದಿವಾಳಿಯಾದ ಬ್ಯಾಂಕಿನ ದೊಡ್ಡ ದೊಡ್ಡ ಚೆಕ್ ಪುಸ್ತಕಗಳನ್ನು ಟಿವಿಯಿಂದ ತೋರಿಸುತ್ತಿದ್ದಾಗ ನನಗೆ ವಿಪರೀತ ಅಸಹ್ಯವಾಗುತ್ತಿತ್ತು. ನಮ್ಮ ತಂದೆ ಸ್ವಪ್ರಯತ್ನದಿಂದ ಹಣವನ್ನು ಗಳಿಸಿದ್ದನೆಂದು ಕೈಲಾಸ ಬಾಬುಗಳಿಗೆ ನಮ್ಮ ಬಗ್ಗೆ ಒಳಗೊಳಗೆ ತಾತ್ಸಾರವಿರುವುದೆಂದು ನನಗನಿಸುತ್ತಿತ್ತು. ಹಾಗನ್ನಿಸಿದಾಗೆಲ್ಲ ಕೋಪ ಬರುತ್ತಿತ್ತು. ತಾತ್ಸಾರಕ್ಕೆ ಯೋಗ್ಯರಾದವರು ನಾವು ಅವರು. ಇಡೀ ಬದುಕೆಲ್ಲ ಕಠೋರವಾದ ತ್ಯಾಗವನ್ನೇ ಸ್ವೇಚ್ಛೆಯಿಂದ ಒಪ್ಪಿಕೊಂಡು ನಾನಾ ಪ್ರಲೋಭಗಳನ್ನು ಅಲ್ಲಗಳೆದು ಜನರ ಬಾಯ ಚುಚ್ಚ ಖ್ಯಾತಿಯನ್ನು ತಿರಸ್ಕರಿಸಿ ಎಡೆಬಿಡದ ಉದ್ಯಮದಿಂದ ಸತರ್ಕ ಬುದ್ಧಿ ಕೌಶಲದಿಂದ ಎದುರು ಬಂದ ಎಡರುಗಳನ್ನೆಲ್ಲ ದಾಟಿ ಅನುಕೂಲವಾದ ಸುಯೋಗಗಳನ್ನೆಲ್ಲ ಕೈಯ ಹಿಡಿತದಲ್ಲಿಟ್ಟುಕೊಂಡು ಒಂದೊಂದೇ ರೂಪಾಯಿಯನ್ನು ಜೋಡಿಸಿ ಸಂಪತ್ತಿನ ದೊಡ್ಡದೊಂದು ಗೋಪುರವನ್ನೇ ಕೈಯಾರ ಪೇರಿಸಿಟ್ಟು ಹೋದ ನಮ್ಮ ತಂದೆ. ಮೊಳಕಾಲ ಕೆಳಗೆ ಧೋತರವನ್ನೆಂದೂ ಉಡಲಾರರಾಗಿದ್ದ ಮಾತ್ರಕ್ಕೆ ಕಡಿಮೆ ಮನುಷ್ಯರಾಗಿ ಹೋದರೆ ಎಂದಿಗೂ ಇಲ್ಲ.
ಆಗಿನ್ನು ನನ್ನ ವಯಸ್ಸು ಚಿಕ್ಕದು. ಅದಕ್ಕೆ ಈ ರೀತಿ ಕೋಪ ಮಾಡುತ್ತಿದ್ದೆ, ತರ್ಕ ಮಾಡುತ್ತಿದ್ದೆ. ಈಗ ನನಗೆ ವಯಸ್ಸು ಬಂದಿದೆ. ಪಾಪ ಏನಾಯ್ತು ಈಗ ಎಂದುಕೊಳ್ಳುತ್ತೇನೆ. ನಮಗೇನೋ ಬೇಕಾದಷ್ಟು ಸಂಪತ್ತಿದೆ, ಯಾವುದಕ್ಕೂ ಅಭಾವವಿಲ್ಲ. ಯಾರಿಗೆ ಏನು ಇಲ್ಲವೋ ಅವರು ಬರೀ ಒಣ ಹೆಮ್ಮೆಯಿಂದಲೇ ಸುಖಪಟ್ಟರೆ ನನಗದರಿಂದ ಬಿಡಿಗಾಸಿನಷ್ಟು ನಷ್ಟವಿಲ್ಲ. ಪಾಪ ಆ ಬಡಪಾಯಿಗೆ ಸ್ವಲ್ಪ ಸಮಾಧಾನವಾಗುತ್ತದೆ. ಆಗಲಿ. ಕೈಲಾಸ ಬಾಬು ಅವರಷ್ಟು ಒಳ್ಳೆಯವರು ಕಂಡುಬರುವುದು ವಿರಳ. ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಸುಖ ದುಃಖಗಳಲ್ಲಿ ಅವರು ನೆರೆಹೊರೆಯವರೊಂದಿಗೆ ಹೊಂದಿಕೊಂಡು ಬಿಟ್ಟಿದ್ದರು. ಮಗುವಾಗಲಿ ಮುದುಕನಾಗಲಿ ಯಾರು ಕಂಡು ಬಂದರೂ ಆತ ನಗುಮುಖದಿಂದ ಮಾತನಾಡಿಸಿ ಕುಶಲ ಪ್ರಶ್ನೆ ಕೇಳುತ್ತಿದ್ದರು. ಯಾರ್ಯಾರು ಎಲ್ಲಿ ಇದ್ದರೂ ಅವರೆಲ್ಲರ ಯೋಗಕ್ಷೇಮವನ್ನು ವಿಚಾರಿಸಿದ ಮೇಲೆ ಅವರ ಶಿಷ್ಟತೆಗೊಂದು ತೃಪ್ತಿ. ಯಾರಾದರೂ ಎದುರಿಗೆ ಸಿಕ್ಕಿದಾಗಲೆಲ್ಲ ಚೆನ್ನಾಗಿದ್ದೀರಿ ತಾನೇ? ಶಶಿ ಚೆನ್ನಾಗಿದ್ದಾರೆಯೇ? ಯಜಮಾನರು ಚೆನ್ನಾಗಿದ್ದಾರೆಯೇ? ಮಧುವಿನ ಮಗುಗೇನೋ ಜ್ವರ ಬಂದಿತ್ತಂತಲ್ಲ, ಈಗ ವಾಸಿ ತಾನೆ? ಹರಿಚರಣ ಬಾಬುಗಳನ್ನು ನೋಡಿ ಬಹಳ ದಿವಸಗಳಾಯಿತು, ಅವರು ಆರೋಗ್ಯವಾಗಿದ್ದಾರೆಯೇ? ನಿಮ್ಮ ರಾಖಾಲ್ ಸುದ್ದಿ ಏನು? ನಿಮ್ಮ ಮನೆ ಮುತ್ತೈದೆಯರೆಲ್ಲ ಆರೋಗ್ಯವೇ? ಹೀಗೆ ಉದ್ದವಾದೊಂದು ಪ್ರಶ್ನೋತ್ತರ ಮಾಲೆ ಸೃಷ್ಟಿಯಾಗುತ್ತಿತ್ತು. ಮುದುಕ ವಿಪರೀತ ಚೊಕ್ಕಟ, ಶಿಸ್ತು, ಬಟ್ಟೆ ಬರೆ ಹೆಚ್ಚಾಗೇನು ಇಲ್ಲದಿದ್ದರೂ ಇದ್ದ ಒಂದು ನಿಲುವಂಗಿ, ಚಾದರ, ವಲ್ಲಿ, ಅಷ್ಟೇಕೆ ಹಾಸಿಕೊಳ್ಳುವ ಹಳೆಯ ಜಮಾಖಾನೆ, ಮೊಗ್ಗುಲ ಹಾಸಿಗೆ, ದಿಂಬಿನ ಚೀಲಗಳನ್ನು ಕೈಯಾರಿ ಬಿಸಿಲಿನಲ್ಲಿ ಧೂಳು ಹೊಡೆದು ಒಣಗಿ ಹಾಕಿ ಆಮೇಲೆ ಅದನ್ನೆಲ್ಲ ಚೆನ್ನಾಗಿ ಮಡಿಚಿ ಅಲಮಾರಿನಲ್ಲಿ ಜೋಡಿಸಿಡುತ್ತಿದ್ದರು. ಅವರನ್ನು ಕಂಡಾಗೆಲ್ಲ ಅವರು ಆಗ ತಾನೇ ಎಲ್ಲಿಗೋ ಹೊರಡಲು ಸುಸಜ್ಜಿತರಾಗಿ ಸಿದ್ಧರಾಗಿದ್ದಾರೇನೋ ಎಂದೆನಿಸುತ್ತಿತ್ತು. ಅಲ್ಪ ಸ್ವಲ್ಪ ಪದಾರ್ಥಗಳಿಂದಲೇ ಅವರ ಮನೆ ಎಷ್ಟೋ ಅಚ್ಚುಕಟ್ಟಾಗಿ ಕಾಣುತ್ತಿತ್ತು. ಇದರಿಂದ ಅವರ ಬಳಿ ಬಹಳವಾಗಿವೆಯೇನೋ ಎನ್ನಿಸುತ್ತಿತ್ತು. ಆಳು ಕಾಳುಗಳಿಲ್ಲದ್ದರಿಂದ ಎಷ್ಟೋ ಸಲ ಅವರು ಬಾಗಿಲು ಮುಚ್ಚಿ ತಮ್ಮ ಕೈಯಾರೆ ಅತಿ ಜೋಕೆಯಿಂದ ದೋತರಕ್ಕೆ ನೆರಿಗೆ ಹಾಕುತ್ತಿದ್ದರು. ಚಾದರ ಮತ್ತು ಜುಬ್ಬಾವಿನ ತೋಳಿಗೆ ಬಲು ಜಾಗರೂಕತೆಯಿಂದ ಮಡಿಕೆ ಹಾಕಿ ಶಿಸ್ತಾಗಿ ತೆಗೆದಿಡುತ್ತಿದ್ದರು. ಅವರ ಅಷ್ಟು ದೊಡ್ಡ ಜಮೀನ್ದಾರಿಯು ಎಷ್ಟೋ ಅಮೂಲ್ಯವಾದ ಆಸ್ತಿ ಪಾಸ್ತಿಗಳು ಕಳೆದು ಹೋಗಿದ್ದರೂ ಒಂದು ಬಹಳ ಬೆಲೆಯುಳ್ಳ ಪನ್ನೀರ್ ದಾನಿ, ಒಂದು ಅತ್ತರ್ ದಾನಿ, ಒಂದು ಬಂಗಾರದ ತಾಂಬೂಲದ ತಟ್ಟೆ, ಒಂದು ಬೆಳ್ಳಿಯ ಗುಡುಗುಡಿ, ಒಂದು ಬಹು ಅಮೂಲ್ಯವಾದ ಶಾಲ್, ಆಗಿನ ಕಾಲದ್ದೊಂದು ನಿಲುವಂಗಿ, ಒಂದು ಜೊತೆ ಚಡಾವು ಮತ್ತು ತಲೆಗೆ ಧರಿಸುತ್ತಿದ್ದ ಪಗಡಿ, ಇವುಗಳನ್ನೆಲ್ಲ ಆತ ದಾರಿದ್ರ್ಯದ ಬಾಯಿಂದ ಅತಿ ಜೋಪಾನವಾಗಿ ಕಾಪಾಡಿಟ್ಟುಕೊಂಡು ಬಂದಿದ್ದರು. ಯಾವುದಾದರೂ ವಿಶೇಷ ಸಂದರ್ಭದಲ್ಲಿ ಮಾತ್ರ ಅವುಗಳು ಹೊರಗೆ ಬರುತ್ತಿದ್ದವು. ಆಗ ನಯನಜೋರಿನ ಲೋಕಪ್ರಸಿದ್ಧ ಬಾಬುಗಳ ವಂಶಗೌರವ ರಕ್ಷಣೆ ಹೊಂದುತ್ತಿತ್ತು. ಹಾಗೆ ನೋಡಿದರೆ ಕೈಲಾಸ ಬಾಬು ಎಲ್ಲರಂತೆಯೇ ಸಾಧಾರಣ ಮನುಷ್ಯರು. ಆದರೆ ಅವರು ಮಾತಿನಲ್ಲಿ ತೋರಿಸುತ್ತಿದ್ದ ಬಡಾಯಿ ಚಂಬಗಳೆಲ್ಲ ಪೂರ್ವ ಪುರುಷರಿಗೆ ತಮ್ಮಿಂದ ಆಗಬೇಕಾದ್ದೊಂದು ಕರ್ತವ್ಯ ಎಂದು ತಿಳಿದುಕೊಂಡಿದ್ದರೇನು. ಇದನ್ನು ಅರಿತೆ ಎಲ್ಲರೂ ಅವರಿಗೆ ಪ್ರೋತ್ಸಾಹ ಮಾಡುತ್ತಾ ಅದರಿಂದ ಎಷ್ಟೋ ತಮಾಷೆಯನ್ನು ಅನುಭವಿಸುತ್ತಿದ್ದರು. ಆ ಓಣಿಯ ಜನರೆಲ್ಲ ಅವರನ್ನ ತಾತಯ್ಯ ಎಂದೇ ಕರೆಯುತ್ತಿದ್ದರು.
ಆಗಾಗ ಅವರ ಮನೆಯಲ್ಲಿ ಹೆಚ್ಚು ಜನ ಸೇರುತ್ತಿದ್ದರು. ಆದರೆ ಅವರ ದೈನ್ಯಾವಸ್ಥೆಯನ್ನು ಅರಿತು ಅವರಿಂದ ತಂಬಾಕಿನ ವೆಚ್ಚವಾಗದಿರಲೆಂದು ಅವರಲ್ಲಿ ತಾವೇ ಯಾರಾದರೊಬ್ಬರು ಒಂದೆರಡು ಸೇರು ತಂಬಾಕನ್ನು ಕೊಂಡು ತಂದು, ತಾತಯ್ಯನವರೇ, ಒಂದು ಸಲ ಸೇವನೆ ಮಾಡಿ ಹೇಳಿ ನೋಡೋಣ. ಗಯಾ ಕಡೆಯಿಂದ ಒಳ್ಳೆ ತಂಬಾಕು ಸಿಕ್ಕಿತ್ತು, ತಂದಿದ್ದೇನೆ. ಬೇಷ್ ಕಣಯ್ಯ, ಜೋರಾಗಿದೆ, ಒಳ್ಳೆ ತಂಬಾಕು ಎಂದು ಹೇಳುತ್ತಾ ಹಾಗೆಯೇ ತಮ್ಮ ಕಾಲದ 60-65 ರೂಪಾಯಿ ತೊಲದ ತಂಬಾಕಿನ ಮಾತು ತೆಗೆಯುತ್ತಿದ್ದರು. ಒಡನೆಯೇ, ಯಾರಿಗಾದರೂ ಆ ತಂಬಾಕಿನ ರುಚಿ ನೋಡುವ ಇಚ್ಛೆ ಇದೆಯೇ? ಇಷ್ಟವಿದೆ ಇಷ್ಟವಿದೆ ಎಂದು ಯಾರಾದರೂ ಹೇಳಿದರೆ ಹಾಳು ಬೀಗದ ಕೈಯೇ ಪತ್ತೆ ಇರುತ್ತಿರಲಿಲ್ಲ. ಅಥವಾ ಅಲ್ಲಿ ಇಲ್ಲಿ ಹುಡುಕಿದ ಹಾಗೆ ಮಾಡಿದ ಮೇಲೆ ಆ ಮುದಿಯಾಳು ಗಣೇಶ ಮಗ ಎಲ್ಲಿಟ್ಬಿಟ್ಟಿದ್ದಾನೋ ಹಾಳು ಪತ್ತೆಯೇ ಇಲ್ಲ ಎಂದು ಪ್ರಕಾಶವಾಗುತ್ತಿತ್ತು. ಗಣೇಶ ಪಾಪ ಎದುರು ಜವಾಬು ಹೇಳದೆ ತಪ್ಪೆಲ್ಲವನ್ನೂ ತನ್ನ ತಲೆಯ ಮೇಲೆ ಹೊತ್ತುಕೊಳ್ಳುತ್ತಿದ್ದ. ತಾತಯ್ಯ, ಇರಲಿ ಬಿಡಿ ತಾತಯ್ಯ, ಪರವಾಗಿಲ್ಲ ಬಿಡಿ. ಏನು ಹೋಯ್ತೀಗ? ಆ ತಂಬಾಕು ನಮಗೆ ಹಿಡಿಸುವುದಿಲ್ಲ, ನಮಗೆ ಇದೆ ಎಷ್ಟೋ ಚೆನ್ನಾಗಿದೆ. ಕೇಳಿ ತಾತಯ್ಯನವರು ಸ್ವಲ್ಪ ನಗುಮುಖ ಹಾಕಿಕೊಳ್ಳುತ್ತಿದ್ದರು. ಎಲ್ಲರೂ ಎದ್ದು ಬೀಳ್ಕೊಡುವಾಗ ಹಠಾತ್ತಾಗಿ, ಅದಿರ್ಲಪ್ಪ, ನೀವೆಲ್ಲ ನಮ್ಮ ಮನೆಯಲ್ಲಿ ಊಟ ಮಾಡುವುದು ಯಾವಾಗ ಹೇಳಿರಣ್ಣ ನೋಡೋಣ. ಯಾವತ್ತೋ ಒಂದು ದಿನ ಗೊತ್ತು ಮಾಡೋಣ ಬಿಡಿ, ಅದಕ್ಕೇನು? ಒಳ್ಳೆಯದು. ಹಾಗಾದರೆ ಮುಂಚೆ ಒಂದೆರಡು ಮಳೆ ಬೀಳಲಿ, ಸ್ವಲ್ಪ ತಣ್ಣಗಾಗಲಿ. ಇಲ್ಲದೆ ಹೋದರೆ ಈ ಹಾಳು ಸೆಕೆಯಲ್ಲಿ ಭೋಜನದ ಏರ್ಪಾಟು ಯಾರಿಗೂ ಬೇಡವಾಗುತ್ತೆ. ಮಳೆ ಬಿದ್ದ ಮೇಲೆ ತಾತಯ್ಯನವರ ನಿರ್ಣಯವನ್ನು ಯಾರು ಜ್ಞಾಪಿಸುತ್ತಿರಲಿಲ್ಲ. ಒಂದು ಪಕ್ಷ ಈ ಮಾತು ಬಂದರೂ ಈ ಮಳೆ ಮೋಡಗಳು ಹೋದ ಹೊರತು ಯಾವುದು ಇಷ್ಟವಾಗುವುದಿಲ್ಲ ಎಂದು ಬಿಡುವರು. ಸಾಧಾರಣ ಸಣ್ಣ ಮನೆಯೊಳಗೆ ವಾಸಿಸುವುದು ಅವರಿಗೆ ಒಪ್ಪಿಗೆ ಇಲ್ಲ, ಕಷ್ಟವೂ ಆಗುತ್ತದೆ. ಆದರೆ ಏನು ಮಾಡುವುದು? ಕಲ್ಕತ್ತೆಯಲ್ಲಿ ಕೊಂಡುಕೊಳ್ಳಬೇಕೆಂದರೆ ಯೋಗ್ಯವಾದ ಮನೆ ಎಷ್ಟು ಹುಡುಕಿದರೂ ಸಿಗುವುದು ಎಷ್ಟು ಕಷ್ಟ, ಏನು ಕತೆ ಅನ್ನುವುದರಲ್ಲಿ ಅವರಲ್ಲಿ ಯಾರಿಗೂ ಸಂದೇಹವಿಲ್ಲ. ಅಷ್ಟೇಕೆ ಅಂದಿಗೆ 6-7 ವರ್ಷಗಳು ಹುಡುಕಿದರೂ ಬಾಡಿಗೆಗಾದರೂ ಒಳ್ಳೆಯ ದೊಡ್ಡದೊಂದು ಮನೆ ಇದುವರೆಗೂ ಯಾರಿಗೂ ಕಂಡು ಬಂದಿಲ್ಲ. ತಾತಯ್ಯನವರೇ, ಹೋಗಲಿ ಬಿಡ್ರಪ್ಪ, ಏನು ಹೋಯ್ತೀಗ? ನಿಮ್ಮಗಳೇ ಹತ್ತಿರವೇ ಇದೆನಲ್ಲ, ಅದೇ ಒಂದು ದೊಡ್ಡ ಸುಖ ನನಗೆ. ನಯನಜೋರ್ನಲ್ಲಂತೂ ನಮ್ಮದಿದ್ದೇ ಇದೆಯಲ್ಲ ದೊಡ್ಡ ಮನೆ. ಆದರೆ ಅಲ್ಲಿರುವುದಕ್ಕೆ ನನಗೆ ಮನಸ್ಸಾಗುತ್ತದೆಯೇ ಹೇಳಿ? ತಾತಯ್ಯನ ಅವಸ್ಥೆ ಯಾರಿಗೂ ಗೊತ್ತಿಲ್ಲದೇ ಇಲ್ಲ. ಅವರು ಕಳೆದು ಹೋದ ನಯನ ಜೋರನ್ನ ಈಗಲೂ ಇರುವುದೆಂಬ ಭ್ರಮೆಯನ್ನು ತೋರಿದಾಗ ಎಲ್ಲರೂ ಅವರೊಡನೆ ಒಂದಾಗಿ ಪ್ರೋತ್ಸಾಹಿಸುವರು. ಆದರೆ ಈ ಆಟ ಕೇವಲ ಪರಸ್ಪರ ಸೌಹಾರ್ದಕ್ಕಾಗಿಯೇ ಹೊರತು ಬೇರೆ ಅಲ್ಲ ಎಂದು ನನ್ನ ನಂಬಿಕೆ. ಇದು ತಾತಯ್ಯನಿಗೂ ಗೊತ್ತು. ಆದರೆ ನನಗಂತೂ ಇದನ್ನು ಕಂಡರಾಗುತ್ತಿರಲಿಲ್ಲ. ನನಗೆ ಒಂದೊಂದು ಸಲ ಏನು ಆಸೆಯಾಗುತ್ತಿತ್ತೆಂದರೆ, ಮುದುಕ ಹೀಗೆ ಸುಳ್ಳು ಕೋಟೆಯನ್ನು ಕಟ್ಟಿಕೊಂಡು ವಾಸವಾಗಿದ್ದಾನೆ, ಅದನ್ನೇ ಶಾಶ್ವತವೆಂದು ನಂಬಿದ್ದಾನೆ. ಎಲ್ಲರೆದುರು ಆ ಕೋಟೆಯನ್ನು ಒಂದೇ ಒದೆತದಲ್ಲಿ ಉರುಳಿಸಿ ಬಿಡೋಣವೇ ಎನಿಸುತ್ತಿತ್ತು. ಮರದ ಕೊಂಬೆಯ ಇರುಕಲ ನಡುವೆ ಸುಖವಾಗಿ ಕುಳಿತಿರುವ ಹಕ್ಕಿಯನ್ನು ಕಂಡೊಡನೆ
ಅದನ್ನು ಗುಂಡು ಹೊಡೆದು ಕೆಡವಿ ಬಿಡಲು ತವಕಿಸುತ್ತಾನೆ ಬೇಟೆಗಾರ. ಗುಡ್ಡದ ಮೈಗೆ ಆಗಲೋ ಈಗಲೋ ಬೀಳುವಂತೆ ಅಂಟಿಕೊಂಡಿರುವ ಹಾಗೆ ದುಂಡು ಕಲ್ಲೊಂದು ಕಂಡೊಡನೆ ಒಂದೇಟು ಹೊಡೆದು ಉರುಳಿಸಿ ಬಿಡೋಣವೇ ಎಂದು ಬಯಸುತ್ತಾನೆ ಹುಡುಗ. ಯಾವೊಂದು ವಸ್ತುವೇ ಆಗಲಿ ಇನ್ನೇನು ಬಿದ್ದು ಬಿಡುತ್ತದೆ ಎಂದು ಯಾವುದೋ ಒಂದಕ್ಕೆ ಅಂಟಿಕೊಂಡಿರುವುದನ್ನು ಕಂಡಾಗ ಅದನ್ನು ಕೆಡವಿ ಬಿಟ್ಟರೆ ಮಾತ್ರ ಅದರೊಂದು ಕೊರತೆಯನ್ನು ನೀಗಿದ ಹಾಗೆ ಆಗುತ್ತದೆ. ನೋಡುವವರ ಮನಸ್ಸಿಗೂ ತೃಪ್ತಿಯಾಗುತ್ತದೆ ಎನಿಸುವುದು. ನನ್ನ ಹಿಂದಿನ ಈ ಮನೋವೃತ್ತಿಯನ್ನು ಈಗ ವಿಶ್ಲೇಷಣೆ ಮಾಡಿ ನೋಡಿದರೆ ಕೈಲಾಸ ಬಾಬುಗಳ ಬಗ್ಗೆ ನಮಗಿದ್ದ ಆಂತರಿಕ ವಿದ್ವೇಷಕ್ಕೆ ಇನ್ನೊಂದು ಗೂಢ ಕಾರಣವಿತ್ತೆಂದು ನನಗನಿಸುತ್ತದೆ. ಅದನ್ನು ಸ್ವಲ್ಪ ವಿವರಿಸಿ ಹೇಳುವ ಅಗತ್ಯವಿದೆ. ನಾನೊಬ್ಬ ದೊಡ್ಡ ಮನುಷ್ಯರ ಮಗನಾಗಿರುವುದೇ ಅಲ್ಲದೆ MA ಪಾಸು ಕೂಡ ಮಾಡಿದ್ದೇನೆ. ಪ್ರಾಯದ ಹಮ್ಮಿನಲ್ಲಿ ಕೂಡ ಯಾವ ವಿಧವಾದ ದುಸ್ಸಂಗ ದುರ್ವ್ಯಸನಗಳಲ್ಲಿ ಬೀಳಲಿಲ್ಲ. ಮತ್ತು ವಾರಸುದಾರರ ಮರಣಾನಂತರ ಆಸ್ತಿಗೆಲ್ಲ ನಾನೇ ಮಾಲೀಕನಾದ ಮೇಲೆ ಕೂಡ ನನ್ನ ಸ್ವಭಾವ ಚರಿತ್ರೆಗಳಲ್ಲಿ ಯಾವ ವಿಧವಾದ ವಿಕೃತಿ ಆಗಿಲ್ಲ. ಮತ್ತು ಮುಖಲಕ್ಷಣದಲ್ಲೂ ಕೂಡ ನನ್ನನ್ನು ನಾನೇ ಲಕ್ಷಣವಂತ ಎಂದುಕೊಂಡಲ್ಲಿ ಅದು ಅಹಂಕಾರವಾಗಬಹುದು, ಸುಳ್ಳಾಗಲ್ಲ. ಈ ಕಾರಣಗಳಿಂದ ವಂಗದೇಶದ ಮದುಮಕ್ಕಳ ಸಂತೆಯಲ್ಲಿ ನನ್ನ ಬೆಲೆ ಅತಿ ದೊಡ್ಡದೆನ್ನುವುದರಲ್ಲಿ ಸಂದೇಹವಿಲ್ಲ. ಈ ಸಂತೆಯಲ್ಲಿ ನನ್ನ ಬೆಲೆಯನ್ನು ಪೂರ್ತಿಯಾಗಿ ಆದಾಯ ಪಡೆಯಬೇಕೆಂದು ದೃಢ ಪ್ರತಿಜ್ಞೆ ಮಾಡಿದ್ದೆ. ಹಣವಂತನೊಬ್ಬನ ಅತಿ ಚೆಲುವೆಯಾದ ಒಬ್ಬಳೇ ಮಗಳಾದ ವಿದೂಷಿ ಕನ್ಯೆಯೇ ನನ್ನ ಕಲ್ಪನೆಯಲ್ಲಿ ಆದರ್ಶ ರೂಪ ತಾಳಿ ವಿರಾಜಮಾನಲಾಗಿದ್ದಳು. ದೇಶ ವಿದೇಶಗಳಿಂದ 10,000 20,000 ವರದಕ್ಷಿಣೆ ಆಸೆ ತೋಡಿ ಎಷ್ಟೋ ಸಂಬಂಧಗಳ ಪ್ರಸ್ತಾಪಗಳು ಬರಲಾರಂಭಿಸಿದವು. ನಾನು ಸ್ವಲ್ಪವೂ ಮನ ಕದಲದು ತ್ರಾಸು ಹಿಡಿದುಕೊಂಡು ಎಲ್ಲರ ಯೋಗ್ಯತೆಯನ್ನು ತೂಕ ಮಾಡಿ ನೋಡುತ್ತಿದ್ದೆ. ಯಾರೂ ನನಗೆ ಸರಿಸಮಾನರೆಂದು ತೋರಲಿಲ್ಲ. ಕಡೆಗೆ ಭಾವಭೂತಿಯ ಹಾಗೆ ನನ್ನ ಅಭಿಪ್ರಾಯ ಈ ರೀತಿಯಾಗಿತ್ತು. ಉತ್ಪತ್ಸತೇಸ್ತಿ ಮಮಕೋಪಿ ಸಮಾನ ಧರ್ಮ ಕಾಲೋಕ್ಷಯಂ ನಿರವಧಿರ್ ವಿಪುಲಾ ಚ ಪೃಥ್ವಿ. ಮೊದಲೇ ಹೇಳಿದ್ದೇನೆ, ತಾತಯ್ಯನಿಗೆ ಒಬ್ಬ ಮೊಮ್ಮಗಳಿದ್ದಾಳೆಂದು. ভালোবাসি ভালোবাসি ಅವಳನ್ನೆಷ್ಟೋ ಸಲ ನೋಡಿದ್ದೇನೆ. ಆದರೆ ಅವಳು ಚೆಲುವೆ ಎಂಬ ಭ್ರಮೆ ಯಾವತ್ತೂ ಆಗಿಲ್ಲ. এই সুরে কছে দূরে জলে স্থলে বাজায় ಆದರೆ ಅವಳನ್ನು ಮದುವೆ ಮಾಡಿಕೊಳ್ಳಬೇಕೆಂಬ ಭಾವನೆಯಂತೂ ನನ್ನ ಮನಸ್ಸಿನಲ್ಲೆಂದೂ ಹುಟ್ಟಲಿಲ್ಲ. বাজাই বাঁশি ভালোবাসি ভালোবাসি ಆದರೆ ಕೈಲಾಸ ಬಾಬುಗಳು ಬೇರೆ ಜನಗಳ ಮುಖಾಂತರವಾಗಿಯೂ ಅಥವಾ ತಾವೆಯೂ ಮೊಮ್ಮಗಳನ್ನು ಧಾರೆ ಎರೆದು ಕೊಡುವ ಉದ್ದೇಶದಿಂದ ನನ್ನ ಪೂಜೆ ಮಾಡಲು ಬಂದೇ ಬರುತ್ತಾರೆ ಎಂದು ನಾನು ಖಂಡಿತ ಮಾಡಿಕೊಂಡಿದ್ದೆ. ಏಕೆಂದರೆ ನಾನೊಬ್ಬ ಸತ್ಪಾತ್ರನಲ್ಲವೇ. ಆದರೆ ಆತ ಹಾಗೆ ಎಂದು ಬರಲೇ ಇಲ್ಲ. আকাশে কার বুকের মাঝে ব্যথা বাজে ಏಕೆಂದು ನಾನು ತಿಳಿದುಕೊಂಡೆ. ಆತ ನನ್ನ ಮಿತ್ರರೊಬ್ಬರಿಗೆ ಎಂದೋ ಹೇಳಿದ್ದರಂತೆ, ನಯನಜೋರಿನ ಬಾಬುಗಳೆಂದಿಗೂ ಯಾವ ವಿಷಯದಲ್ಲೂ ಯಾರ ಬಳಿಯಲ್ಲೂ ಹೋಗಿ ಪ್ರಾರ್ಥನೆ ಮಾಡಿಲ್ಲ. ಹುಡುಗಿ ಒಂದು ಪಕ್ಷ ಚಿರಕುಮಾರಿಯಾಗೇ ಉಳಿದರೂ ಕೂಡ ಅವರು ಪರಂಪರೆಯಾಗಿ ಬಂದ ಕುಲ ಪದ್ಧತಿಯನ್ನ ಅತಿಕ್ರಮಿಸಲಾರರು ಎಂದು ಕೇಳಿ ನನಗೆ ಅತ್ಯಂತ ಕೋಪ ಬಂತು. দিগন্তে কার কালো আঁখে আঁখের জলে যায় বাঁশি
ভালোবাসি। ಆ ಕೋಪ ಬಹಳ ಕಾಲವಿತ್ತು ನನ್ನ ಮನಸ್ಸಿನೊಳಗೆ. ನಾನೊಬ್ಬ ಸಭ್ಯ ಹುಡುಗನಾಗಿದ್ದರಿಂದಲೇ ಏನೂ ಮಾಡದೆ ಸುಮ್ಮನಿದ್ದೆ. ভালোবাসি ভালোবাসি। ಸಿಡಿಲಿನೊಂದಿಗೆ ಮಿಂಚು ಇರುವ ಹಾಗೆ ನನ್ನ ಸ್ವಭಾವದಲ್ಲಿ ಕೋಪದೊಂದಿಗೆ ಕುಚೇಷ್ಟಿಯಾಸೆಯೂ ಸೇರಿಕೊಂಡಿತ್ತು. ಮುದುಕನನ್ನ ಸುಮ್ಮನೆ ಪೀಡಿಸುವುದು ನನಗಿಷ್ಟವಿರಲಿಲ್ಲ. ಒಂದು ದಿನ ಆಕಸ್ಮಿಕವಾಗಿ ನನ್ನ ತಲೆಯಲ್ಲಿ ಎಂತಹ ವಿನೋದದ ಹಂಚಿಕೆ ಹೊಳೆಯಿತೆಂದರೆ ಅದನ್ನು ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರಲು ನನ್ನ ತವಕವನ್ನು ತಡೆಯಲಾರದೆ ಹೋದೆ. ಮೊದಲೇ ಹೇಳಿದ್ದೇನೆ, ಮುದುಕನನ್ನು ಸಂತೋಷಗೊಳಿಸಲು ನಾನಾ ಜನರು ನಾನಾ ರೀತಿಯ ಸುಳ್ಳುಗಳನ್ನು ಸೃಷ್ಟಿಸಿ ಹೇಳುತ್ತಿದ್ದರೆಂದು. ಆ ಓಣಿಯ ಒಬ್ಬಾತ ಪೆನ್ಷನ್ ಅನುಭವಿಸುತ್ತಿದ್ದ. ಡೆಪ್ಯೂಟಿ ಮ್ಯಾಜಿಸ್ಟ್ರೇಟರೊಬ್ಬ ಆಗಾಗ ತಾತಯ್ಯನವರೇ, ಸಣ್ಣ ಲಾಟ್ ಸಾಹೇಬರು ಲೆಫ್ಟಿನೆಂಟ್ ಗವರ್ನರೊಂದಿಗೆ ಭೇಟಿಯಾದಾಗೆಲ್ಲ ಅವರು ನಯನಜೋರಿನ ಬಾಬುಗಳ ಸಮಾಚಾರವನ್ನು ಕೇಳದೆ ಬಿಡುವುದಿಲ್ಲವಂತೆ. ವರ್ಧಮಾನದ ರಾಜ ಮತ್ತು ನಯನಜೋರಿನ ಬಾಬುಗಳು ಇವರಿಬ್ಬರು ಮಾತ್ರ ಯಥಾರ್ಥವಾದ ದೊಡ್ಡ ಮನೆತನದವರು ಎಂದು ಸಾಹೇಬರು ಹೇಳುತ್ತಾರೆ. ಈ ಮಾತನ್ನು ಕೇಳಿ ತಾತಯ್ಯನವರು ಬಹಳ ಸಂತೋಷಗೊಳ್ಳುವರು ಮತ್ತು ಬೇರೆ ಎಂದಾದರೂ ಆ ಡೆಪ್ಯೂಟಿ ಸಾಹೇಬರೊಂದಿಗೆ ಭೇಟಿಯಾದಾಗಲೆಲ್ಲ ಸಣ್ಣ ಲಾಟ್ ಸಾಹೇಬರು ಚೆನ್ನಾಗಿದ್ದಾರೆಯೇ, ಅವರ ಮೇಮ್ ಸಾಹೇಬರು ಚೆನ್ನಾಗಿದ್ದಾರೆಯೇ, ಅವರ ಗಂಡು ಹೆಣ್ಣು ಮಕ್ಕಳೆಲ್ಲ ಚೆನ್ನಾಗಿದ್ದಾರೆಯೇ ಎಂದು ವಿಚಾರಿಸುತ್ತಿದ್ದರು. ಆದಷ್ಟು ಶೀಘ್ರವಾಗಿ ಭೇಟಿಯಾಗಿ ಅವರಿಗೆ ಸಲಾಮು ತಿಳಿಸಬೇಕೆಂಬ ಇಚ್ಛೆಯನ್ನೂ ವ್ಯಕ್ತಪಡಿಸುವರು. ಆದರೆ ಆ ನಿವೃತ್ತ ಡೆಪ್ಯೂಟಿ ಸಾಹೇಬರಿಗೆ ಚೆನ್ನಾಗಿ ಗೊತ್ತು, ನಯನಜೋರಿನ ವಿಖ್ಯಾತ ಚೌಧರಿ ಬಾಬುಗಳು ಹೊರಡಲು ಸಿದ್ಧರಾಗಿ ಮನೆಯ ಬಾಗಿಲಿಗೆ ಬರುವ ಹೊತ್ತಿಗೆ ಅದೆಷ್ಟೋ ಮಂದಿ ಸಣ್ಣ ಲಾಟ್ ಸಾಹೇಬರು ದೊಡ್ಡ ಲಾಟ್ ಸಾಹೇಬರು ಬದಲಿಯಾಗಿ ಹೋಗಿಬಿಟ್ಟಿರುತ್ತಾರೆಂದು. ನಾನೊಂದು ದಿನ ಮುಂಜಾನೆ ಎದ್ದು ಹೋಗಿ ಕೈಲಾಸ ಬಾಬುಗಳನ್ನು ಬೇರೆಯಾಗಿ ಕರೆದು ಬಿಸು ಮಾತಿನಲ್ಲಿ, ತಾತಯ್ಯ, ನಿನ್ನೆ ಲೆಫ್ಟಿನೆಂಟ್ ಗವರ್ನರ್ನ ನೋಡಲಿಕ್ಕೆ ಹೋಗಿದ್ದೆ. ಆತ ನಯನಜೋರಿನ ಬಾಬುಗಳ ಮಾತನ್ನೆತ್ತಲು ನಾನು ನಯನಜೋರಿನ ಕೈಲಾಸ ಬಾಬು ಈಗ ಕಲಿಕತ್ತೆಯಲ್ಲೇ ವಾಸವಾಗಿದ್ದಾರೆ ಎಂದೆ. ಕೇಳಿ ಇಷ್ಟು ದಿನ ಚಿಕ್ಕ ಲಾಟ್ ಸಾಹೇಬರು ಬರದೇ ಇದ್ದುದಕ್ಕಾಗಿ ವ್ಯಥೆಯನ್ನು ವ್ಯಕ್ತಪಡಿಸಿದರು. ಆಮೇಲೆ ಇವತ್ತೇ ಗೋಪನವಾಗಿ ನಿಮ್ಮೊಡನೆ ಭೇಟಿಯಾಗಲು ಬರುವುದಾಗಿ ನನ್ನೊಡನೆ ಹೇಳಿ ಕಳಿಸಿದರು. ಮತ್ತು ಚಿಕ್ಕ ಲಾಟ್ ಸಾಹೇಬರ ವಿಶೇಷ ಇಚ್ಛೆ ಏನೆಂದರೆ ಇಲ್ಲಿ ಬೇರೆ ಯಾರೂ ಇರಕೂಡದಂತೆ. ಬೇರೆ ಯಾರಾದರೂ ಆಗಿದ್ದರೆ ಈ ಮಾತಿನ ಅಸಂಭವತೆಯನ್ನು ತಿಳಿದುಕೊಂಡು ಬಿಡುತ್ತಿದ್ದರು. ಸ್ವತಃ ಕೈಲಾಸ ಬಾಬುಗಳೇ ಬೇರೆ ಯಾರ ಸಂಬಂಧವಾಗಿ ಆದರೂ ಆಗಿದ್ದರೆ ಗಟ್ಟಿಯಾಗಿ ನಕ್ಕು ಬಿಡುತ್ತಿದ್ದರು. ಆದರೆ ತಮ್ಮ ಸ್ವಂತಕ್ಕೆ ಸಂಬಂಧಿಸಿದ್ರಿಂದ ಎಳ್ಳಷ್ಟು ಅಪನಂಬಿಕೆ ಹುಟ್ಟಲಿಲ್ಲ ಆತನಿಗೆ. ಕೇಳಿ ಎಷ್ಟು ಸಂತುಷ್ಟರಾದರೋ ಅಷ್ಟೇ ಅಸ್ಥಿರರೂ ಆದರು. ಸಾಹೇಬರು ವಿಜಯ ಮಾಡಿಸಿದರೆ ಎಲ್ಲಿ ಹೇಗೆ ಬರಮಾಡಿಕೊಳ್ಳಬೇಕು, ಎಲ್ಲಿ ಕೂಡಿಸಬೇಕು, ಯಾವ ರೀತಿಯಾಗಿ ಅವರಿಗೆ ಸತ್ಕಾರ ಮಾಡಬೇಕು, ಯಾವ ರೀತಿಯಾಗಿ ನಯನಜೋರ್ನ ಮನೆತನದ ಗೌರವವನ್ನು ಕಾಪಾಡಿಕೊಳ್ಳಬೇಕು ಇತ್ಯಾದಿಯಾಗಿ ಯೋಚಿಸಿ ಒಂದನ್ನೂ ತೀರ್ಮಾನ ಮಾಡಲಾರದೆ ಹೋದರು. ಅಂದು ಮಧ್ಯಾಹ್ನ ಓಣಿಯ ಹೆಚ್ಚು ಮಂದಿಯೆಲ್ಲ ಕಚೇರಿಗಳಿಗೆ ಹೋಗಿದ್ದಾರೆ. ಉಳಿದವರು ಬಾಗಿಲು ಮುಚ್ಚಿಕೊಂಡು ನಿದ್ರಾಮಗ್ನರಾಗಿದ್ದಾರೆ. ಅಂತಹ ಹೊತ್ತಿನಲ್ಲಿ ಕೈಲಾಸ ಬಾಬುಗಳ ಮನೆಯ ಮುಂದೆ আমরা নতুন প্রাণের ঝড়, আহা আমরা থাকি পথে ঘাটে, নাই আমাদের ঘর, আহা আমরা। ಸಾರೋಟು ಬಂದು ನಿಂತಿತು. ಲಾಟ್ ಸಾಹೇಬ್ ಆಯಾ
ತಾತಯ್ಯನವರು ಪುರಾತನ ಕಾಲದಲ್ಲಿ ಬಳಕೆಯಲ್ಲಿದ್ದ ಶುಭ್ರವಾದ ನಿಲುವಂಗಿ ತೊಟ್ಟುಕೊಂಡು ತಲೆಗೆ ಪಗಡಿ ಧರಿಸಿ ಸಿದ್ಧರಾಗಿ ನಿಂತಿದ್ದರು. ಆತನ ಪುರಾತನ ಭೃತ್ಯ ಗಣೇಶನಿಗೂ ತಮ್ಮ ಸ್ವಂತದ ದೋತರ ಚಾದರ ಜುಬ್ಬವನ್ನು ಕೊಡಿಸಿ ಠಾಕು ಠೀಕಾಗಿ ಮಾಡಿ ನಿಲ್ಲಿಸಿದ್ದರು. ಚಿಕ್ಕ ಲಾಟ್ ಸಾಹೇಬರು ಬಂದ ಸುದ್ದಿ ಕೇಳಿದೊಡನೆ ನಡುಗುತ್ತಾ ಅತಿ ಸಂಭ್ರಮದಿಂದ ಓಡಿ ಬಾಗಿಲಿನಲ್ಲಿ ನಿಂತರು. ಹುಜೂರ್, ಹುಜೂರ್, आपकी तशरीफ आवारी से मेरे जिंदगी मुकद्दस हो गई. ये नयन जोर कौनदान की बढ़ाई ही गई. खुदा आपको अच्छा करे. खुदाफिज, खुदाफिज, खुदाफिज. ಥ್ಯಾಂಕ್ ಯು. ನಯನ ಬಜಾರ್ನ ಮನೆಯಲ್ಲಿ ಹುಜೂರ್ ಸಾಹೇಬರ ಪಾದಧೂಳಿ ಬಿದ್ದಿದ್ದರೆ ಹುಜೂರ್ಗೆ ಯಥಾಸಾಧ್ಯವಾಗಿ ಆತಿಥ್ಯದ ಏರ್ಪಾಡು ಮಾಡಬಹುದಾಗಿತ್ತು. ಕಲ್ಕತ್ತೆಯಲ್ಲಾದರೂ ತಾವೊಬ್ಬ ಪ್ರವಾಸಿ, ಈ ಸ್ಥಳದಲ್ಲಿ ನೀರಿನಿಂದ ಹೊರಗೆ ಬಂದ ಮೀನಿನಂತೆ ಎಲ್ಲ ವಿಷಯಗಳಲ್ಲೂ ಅಸಮರ್ಥರು. ಲಾಟ್ ಸಾಹೇಬ ಉದ್ದನೆಯ ಹ್ಯಾಟ್ ತೊಟ್ಟುಕೊಂಡು ಅತ್ಯಂತ ಗಂಭೀರ ಭಾವದಲ್ಲಿ ತಲೆಯಲ್ಲಾಡಿಸುತ್ತಾ ಕೂತಿದ್ದರು. ಓಯ್, ಆಂಗ್ಲ ಪದ್ಧತಿಯಂತೆ ಇಂಥ ಸ್ಥಳದಲ್ಲಿ ತಲೆಯಲ್ಲಿ ಹ್ಯಾಟ್ ಇರಕೂಡದು. ಆದರೆ ಲಾಟ್ ಸಾಹೇಬ ಎಲ್ಲಿ ಸಿಕ್ಕಿ ಬೀಳುವನು ಎಂಬ ಹೆದರಿಕೆಯಿಂದ ಆದಷ್ಟು ವೇಷದ ಮರೆಯಲ್ಲಿರಲು ತಲೆಯ ಮೇಲಿನ ಟೋಪಿಯನ್ನು ತೆಗೆ ಹೋಗಲಿಲ್ಲ. ಕೈಲಾಸ ಬಾಬುಗಳು ಮತ್ತು ಆತನ ಗರ್ವಾಂಧನಾದ ಪುರಾತನ ಭೃತ್ತಿನ ಹೊರತಾಗಿ ಬೇರೆ ಯಾರಾದರೂ ಒಂದು ಕ್ಷಣದಲ್ಲಿ ಈ ಛದ್ಮವೇಷದ ಬಂಗಾಳಿಯನ್ನು ಕಂಡು ಹಿಡಿದು ಬಿಡುತ್ತಿದ್ದರು. ಹೀಗೆ 10 ನಿಮಿಷಗಳ ಕಾಲ ಕುತ್ತಿಗೆಯಲ್ಲಾಡಿಸುತ್ತಾ ಕೂತಿದ್ದ ಲಾಟ್ ಸಾಹೇಬ ಆಮೇಲೆ ನಿಧಾನವಾಗಿ ಮೇಲಕ್ಕೆದ್ದರು. ಮೊದಲೇ ಹೇಳಿಕೊಟ್ಟಿದ್ದಂತೆ ಚಪರಾಸಿಗಳು ಬಂಗಾರದ ರೆಕಾಬಿ, ಅಶರಭಿಗಳ ಮಾಲೆ, ಕುರ್ಚಿಯ ಮೇಲೆ ಹಾಸಿದ್ದ ಬೆಲೆಯಾದ ಶಾಲು, ಅತ್ತರು ಪನ್ನೀರು ದಾನಿಗಳನ್ನು ಸಂಗ್ರಹ ಮಾಡಿಟ್ಟುಕೊಂಡು ಈ ವೇಷಧಾರಿ ಸಾಹೇಬನ ಸಾರೋಟಿನಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟರು. ಇದೇ ಚಿಕ್ಕ ಸಾಹೇಬರ ಹೊಸ ಪದ್ಧತಿಯೇನು ಎಂದು ತಿಳಿದು ಕೈಲಾಸ ಬಾಬು ನಿಂತೇ ಇದ್ದರು. ಭಾಲೋಬಾಶಿ ಭಾಲೋಬಾಶಿ ತೊಳೆದಿಟ್ಟುಕೊಂಡಿದ್ದ ನಗುವಿನಿಂದ ನನ್ನ ಪಕ್ಕೆಗಳು ಒಡೆಯುವಂತಾಗಿತ್ತು. ಶೂರೆ ಕೋಚೆ ದುರೆ. ಅಲ್ಲಿಂದ ಬೇರೊಂದು ಕೋಣೆಗೆ ಹೋಗಿ ಅಲ್ಲಿ ನಗುವಿನ ಪ್ರವಾಹವನ್ನ ನಿಶ್ಚಿಂತೆಯಾಗಿ ಹರಿಯಗೊಡುವಷ್ಟರಲ್ಲಿ ನೋಡುತ್ತೇನೆ. ಭಾಲೋಬಾಶಿ. ಒಬ್ಬ ಹುಡುಗಿ ಮಂಚದ ಮೇಲೆ ಬೋರಲಾಗಿ ಬಿದ್ದುಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿರುವುದು ಕಾಣಿಸಿತು. ನಮ್ಮ ತಾತಯ್ಯ ನಿಮಗೇನು ಅಂಥದ್ದು ಮಾಡಿದ್ದರು? ಅವರನ್ನು ಹೀಗೆ ಮೋಸ ಮಾಡಿ ಅವಮಾನ ಮಾಡುವುದಕ್ಕೆ, ಅವರಿಗೆ ಮಂಕು ಬೂದಿ ಎರಚುವುದಕ್ಕೆ ಯಾಕೆ ಬಂದಿರಿ ನೀವು? ಯಾಕೆ ಬಂದಿರಿ ಹೇಳಿ? ಎಲ್ಲಿ ಬತ್ತಿ ಹೋಯಿತು ನನ್ನ ನಗುವಿನ ಬುಗ್ಗೆ? ನಾನು ಮಾಡಿದ್ದ ಕೆಲಸದಲ್ಲಿ ಕುಚೇಷ್ಟೆಯ ವಿನಃ ಬೇರೆ ಗುರಿಯಾದರೂ ಇದ್ದೀತೆಂಬ ಊಹೆಯೇ ನನ್ನ ಮನಸ್ಸಿಗೆ ಬಂದಿರಲಿಲ್ಲ. ಆದರೆ ಹಠಾತ್ತಾಗಿ ನೋಡಿದರೆ ಅತ್ಯಂತ ಕೋಮಲವಾದ ಜಾಗದಲ್ಲಿ ಅತ್ಯಂತ ಕಠಿಣವಾದ ಗಾಯ ಮಾಡಿದ್ದೇನೆ. ಒಮ್ಮೆಲೆ ನನ್ನ ಕೈಗೂಡಿದ ಕೆಲಸದಲ್ಲಿದ್ದ ಬಿಭತ್ಸ ನಿಷ್ಠುರತೆ ನನ್ನೆದುರಿಗೆ ಉರಿಯುತ್ತಾ ನಿಂತುಕೊಂಡಿತು. ತಡೆಯಲಾರದ ನಾಚುಕೆ ಅನುತಾಪದಿಂದ ಅಲ್ಲಿ ಒಂದು ಕ್ಷಣವೂ ನಿಲ್ಲಲಾರದೆ ಒತ್ತೋಡಿಸಲ್ಪಟ್ಟ ನಾಯಿಯಂತೆ ಆ ಕೋಣೆಯಿಂದ ಹೊರಗೆ ಬಂದುಬಿಟ್ಟೆ.
ಮುದುಕ ನನ್ನ ಬಗ್ಗೆ ಏನು ತಪ್ಪು ಮಾಡಿದ್ದ? ಆತನ ನಿರುಪದ್ರವಿಯಾದ ಒಣ ಹೆಮ್ಮೆ ಕೂಡ ಎಂದು ಯಾವ ಪ್ರಾಣಿಯನ್ನು ನೋಯಿಸಿಲ್ಲವಲ್ಲ. ನನ್ನ ಅಹಂಕಾರವೇಕೆ ಇಂತಹ ಹಿಂಸಾಮೂರ್ತಿಯಾಗಿ ತಿರುಗಿತು? ಎಷ್ಟು ದಿನ ನಾನು ಕುಸುಮಾಳನ್ನು ಯಾರೋ ಒಬ್ಬ ಮದುವೆ ಇಲ್ಲದ ವರನ ಪ್ರಸನ್ನತೆಗಾಗಿ ಕಾದು ಕೂಡಿಸಿಟ್ಟಿರುವ ಬಿಕರಿಗಾಗಿ ಸಿದ್ಧವಾಗಿರುವ ವಸ್ತುವಿನಂತೆ ನೋಡುತ್ತಿದ್ದೆ. ನಾನು ಮೆಚ್ಚಿಲ್ಲವೆಂದು ಇನ್ನೂ ಬಿದ್ದುಕೊಂಡಿದ್ದಾಳೆ, ಯಾರಿಗೆ ಇಷ್ಟವಾಗುತ್ತೋ ಅವನವಳಾಗುತ್ತಾಳೆ ಅಂದುಕೊಂಡಿದ್ದೆ. ಆದರೆ ಈಗ ನೋಡಿದರೆ ಈ ಮನೆಯ ಮೂಲೆಯಲ್ಲಿವೆ ಈ ಹುಡುಗಿಯ ಪುಟ್ಟ ಮೈಯೊಳಗಡೆ ಮಾನವ ಹೃದಯವೊಂದು ಅಡಗಿದೆ. ತನ್ನ ಸ್ವಂತ ಸುಖ, ದುಃಖ, ಅನುರಾಗ, ವಿರಾಗಗಳನ್ನು ಒಳಗೊಂಡು ಇರುವ ಈ ಬಾಲೆಯ ಅಂತಃಕರಣ ಒಂದು ಕಡೆ ಅರಿಯಲಾಗದ ಅತೀತವಾದುದೊಂದಿರಲು, ಬೇರೊಂದು ಕಡೆ ಅಭಾವನೀಯವಾದ ಭವಿಷ್ಯ. ಹೀಗೆ ಎರಡು ಅನಂತ ರಹಸ್ಯ ರಾಜ್ಯಗಳಲ್ಲಿ ಪ್ರಸಾರಿತವಾಗಿ ನಿಂತಿವೆ. ಇಂತಹ ಅಂತಃಕರಣವುಳ್ಳ ಜೀವವನ್ನು ಕೇವಲ ವರದಕ್ಷಿಣೆಯ ತೂಕದಿಂದ, ಮೂಗು ಕಣ್ಣುಗಳ ಉದ್ದ ಅಗಲದಿಂದ ಮೆಚ್ಚಿ ಪರಿಗ್ರಹಿಸಬಹುದೇ? ತುಮಿ ರೋಬೆ ನೀ ರೋಬೆ ಹೃದೋ ಯೇ ಮೋಮೋ ತುಮಿ ರೋಬೆ ನೀ ರೋಬೆ. ಅಂದು ರಾತ್ರಿಯೆಲ್ಲ ನಿದ್ದೆ ಮಾಡಲಿಲ್ಲ. ಮರುದಿನ ಮುಂಜಾನೆ ಎದ್ದು ಮುದುಕನಿಂದ ಅಪಹರಿಸಿದ ಆ ಬೆಲೆಯಾದ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಕಳ್ಳನಂತೆ ತಾತಯ್ಯನ ಮನೆಗೆ ಹೋದೆ. ನಿಬಿಡೋ ನಿಭೃತು ಪೂರ್ಣಿಮಾ ನಿಶೀಥಿನಿ ಶೋಮೋ ತುಮಿ ರೋಬೆ ನೀ ರೋಬೆ. ಯಾರಿಗೂ ಕಾಣದಂತೆ ಅವುಗಳನ್ನು ವೃದ್ಧ ಭೃತ್ಯನ ಕೈಯಲ್ಲಿ ಕೊಟ್ಟು ಬಂದು ಬಿಡಬೇಕೆಂದುಕೊಂಡಿದ್ದೆ. ಆದರೆ ಗಣೇಶನು ಕಂಡು ಬರಲಿಲ್ಲ. মোমো জীবন যৌবন মোমো অখিল ভুবন তুমি ভরিবে গৌরবে নিষেধে নিঃসম তুমি রবে নিরবে. ಏನು ಮಾಡುವುದೆಂದು ಸ್ವಲ್ಪ ನಿಧಾನಿಸುವಾಗ ಹತ್ತಿರದ ಕೋಣೆಯೊಳಗೆ ಮುದುಕನು ಮೊಮ್ಮಗಳೊಂದಿಗೆ ಮಾತಾಡುತ್ತಿರುವುದು ಕಾಣಿಸಿತು. ಹುಡುಗಿ ಮೃದುವಾದ ಸವಿಯಾದ ದನಿಯಲ್ಲಿ, ತಾತಯ್ಯ, ನಿನ್ನೆ ಲಾಡ್ ಸಾಹೇಬರು ನಿಮಗೇನು ಹೇಳಿದರು? ತಾತಯ್ಯದವರು ಲಾಡ್ ಸಾಹೇಬರ ಬಾಯಲ್ಲಿ ಬಂದಂತೆ ಕಲ್ಪಿಸಿಕೊಂಡು ನಯನ ಜೋರಿನ ವಂಶದ ವಿಸ್ತಾರ ಗುಣಗಾನವನ್ನು ವರ್ಣಿಸತೊಡಗಿದರು. ಹುಡುಗಿ ಅದನ್ನು ಕೇಳುವುದರಲ್ಲಿ ಮಹಾ ಉತ್ಸಾಹವನ್ನು ತೋರ್ಪಡಿಸುತ್ತಿದ್ದಾಳೆ. ಮುದುಕನಾದ ಈ ಅಜ್ಜನ ಬಗ್ಗೆ ತಾಯ ಕರುಳಿದ್ದ ಈ ಪುಟ್ಟ ಹುಡುಗಿಯ ಕರುಣಾಮಯವಾದ ಸೋಗನ್ನು ಕಂಡು ನನ್ನ ಕಣ್ಣು ನೀರಿನಿಂದ ತುಂಬಿ ಹೋಯಿತು.
ಎಲ್ಲರೂ ಹೊರಟು ಹೋದ ಮೇಲೆ ನಾನು ಅತ್ಯಂತ ನಾಚಿಕೆಯ ಮುಖದಲ್ಲಿ ದೀನ ಭಾವದಿಂದ ಮುದುಕನ ಬಳಿ ನನ್ನದೊಂದು ಪ್ರಸ್ತಾಪ ಮಾಡಿದೆ. ನಮ್ಮ ವಂಶ ಪರಂಪರೆ ನಯನ ಜೋರು ವಂಶಸ್ಥರ ಮುಂದೆ ಎಷ್ಟೇ ಚಿಕ್ಕದಾದರೂ ತಥಾಪಿ ನಿಮಗೆ ಒಪ್ಪಿಗೆ ಇದ್ದಲ್ಲಿ ಮೊಮ್ಮಗಳನ್ನು ನನಗಿಂತಹ ಸೌಭಾಗ್ಯ ಒದಗೀತೆಂದು ನಾನು ಎಣಿಸೇ ಇರಲಿಲ್ವಲ್ಲಣ್ಣ. ನಮ್ಮ ಕುಸುಮ ಎಂತಹ ಪುಣ್ಯ ಮಾಡಿದ್ದಳೋ, ಅದಕ್ಕೆ ನಿನ್ನಂಥವನು ಸಿಕ್ಕಿದ. ನಾವು ಬಡವರಪ್ಪ. ಮುದುಕ ಇಂದು ಇದೇ ಮೊದಲು ತನ್ನ ಮಹಿಮೆಯುಳ್ಳ ಪೂರ್ವಿಕರ ಬಗ್ಗೆ ತನ್ನ ಕರ್ತವ್ಯವನ್ನು ಮರೆತು ಹೋಗಿ ತಾವು ಬಡವರೆಂದು ಒಪ್ಪಿಕೊಂಡರು. তোমার হলো শুরু, আমার হলো সারা। তোমার হলো শুরু, আমার হলো সারা, তোমায় আমায় নিয়ে এমনি বহে ধারা। তোমার হলো শুরু, আমার হলো সারা, তোমার আছি ডাগা, আমার আছি জোর, তোমার বসে থাকা, আমার চলাচল, তোমার হাতে রয়ে, আমার হাতে তোমার মনে ভোর, আমার বয়ে হারা। তোমার হলো শুরু, আমার হলো সারা। ರಾಯಚರಣ ಬಾಬುಗಳ ಮನೆಯಲ್ಲಿ ಚಾಕರಿ ಮಾಡಲು ಕಾಲಿಟ್ಟಾಗ ಅವನ ವಯಸ್ಸಿನ್ನೂ 12. ಯಶೋಹಾರ ಜಿಲ್ಲೆಯಲ್ಲಿ ಅವರ ಊರು. ಜಾತಿಯಲ್ಲಿ ಕಾಯಸ್ತ, ಅವ್ರ ಯಜಮಾನರು ಕಾಯಸ್ತ್ರೆ. ಬಾಬುಗಳ 1 ವರ್ಷದ ಮಗುವನ್ನು ಎತ್ತಿಕೊಂಡು ಓಡಾಡಿಸಲು ಅವನನ್ನು ನೇಮಿಸಿದ್ದರು. ಅದೇ ಅವನ ಮುಖ್ಯ ಕೆಲಸ. ಮಗು ಬೆಳೆದು
ಕಾಲಕ್ರಮೇಣ ರಾಯಚರಣನ ಕಂಕುಳಿಂದಿಳಿದು ಸ್ಕೂಲನ್ನು ಬಿಟ್ಟು ಕಾಲೇಜಿಗೆ, ಕಡೆಗೆ ಕಾಲೇಜ್ ಬಿಟ್ಟು ಮುನ್ಸಿಪ್ ಪದವಿಗೆ ಏರಿತು. ರಾಯಚರಣನಾದರೂ ಈಗಲೂ ಅವನ ಸೇವಕ. ಅವನಿಗೆ ಇನ್ನೊಬ್ಬ ಯಜಮಾನನೂ ಬಂದಿದ್ದಾರೆ ಈಗ. ಅವರು ಅಮ್ಮಾವರು. ಮೊದಲು ಅನುಕೂಲ ಬಾಬುವಿನ ಮೇಲೆ ರಾಯಚರಣನಿಗೆ ಇದ್ದ ಅಧಿಕಾರದ ಬಹುಭಾಗವನ್ನೆಲ್ಲ ಈಗ ಆಕೆ ಕಸಿದುಕೊಂಡು ಬಿಟ್ಟಿದ್ದಾಳೆ. ಆದರೆ ಅಮ್ಮಾವರು ಅವನ ಅಧಿಕಾರವನ್ನು ಕಡಿಮೆ ಮಾಡಿದ್ದರೇನು? ಬೇರೊಂದು ರೀತಿಯಲ್ಲಿ ಹೊಸದೊಂದು ಅಧಿಕಾರವನ್ನು ಕೊಟ್ಟು ಅದರ ಅಭಾವವನ್ನು ಪೂರ್ಣ ಮಾಡಿದ್ದಾರೆ. ಅನುಕೂಲ ಬಾಬುವಿಗೆ ಈಚೆಗೆ ಒಂದು ಗಂಡು ಮಗುವಾಗಿದೆ. ರಾಯಚರಣ ಸಮಯ ಕಾಯುತ್ತಿದ್ದವನಂತೆ ಸತತ ಪ್ರಯತ್ನದಿಂದ ಅದನ್ನು ಪೂರ್ತಿಯಾಗಿ ತನ್ನ ವಶ ಮಾಡಿಕೊಂಡಿದ್ದಾನೆ. ಮಗುವನ್ನ ತೂಗುವ ಉಯ್ಯಾಲೆ ಆಡಿಸುವ ಉತ್ಸಾಹ ಏನು! ಎರಡೂ ಕೈಗಳಿಂದಲೂ ಅದನ್ನು ಮೇಲಕ್ಕೆ ಹಾರಿಸಿ ಪಕ್ಕೆಂದು ಹಿಡಿದು ನಗಿಸುವುದೇನು? ಅದರ ಮುಖದ ಬಳಿ ಬಂದು ಶಬ್ದ ಮಾಡುತ್ತಲೇ ತಲೆ ತಿರುಗಿಸುವುದೇನು? ಪ್ರತ್ಯುತ್ತರವನ್ನೇ ನಿರೀಕ್ಷಿಸದೆ ಅಸಂಬದ್ಧ ಪ್ರಶ್ನೆಗಳ ಮಳೆಯನ್ನೇ ಅದರ ಕಡೆ ಸುರಿಸುವ ಹುಚ್ಚುತನವೇನು? ರಾಯಚರಣ ಹಾಗೆಲ್ಲ ಮಾಡುವಾಗ ಅಮ್ಮ ಅವರು ನೋಡಿದ್ದರೆ ಸಂತೋಷದಿಂದ ಮೈ ಮರೆತು ಬಿಡುತ್ತಿದ್ದರು. ಕಡೆಗೆ ಮಗು ಅಂಬೆಗಾಲಿಟ್ಟುಕೊಂಡು ಅತಿ ಸಾವಧಾನದಿಂದ ಹೊಸ್ತಿಲು ದಾಟುತ್ತಿರುವಾಗ ಯಾರಾದರೂ ಎತ್ತಿಕೊಳ್ಳಲು ಬಂದರೆ ಕಿಲಕಿಲನೆ ನಗುವಿನ ಅಲೆಗಳನ್ನೆಪ್ಪಿಸಿ ಅವರಿಂದ ತಪ್ಪಿಸಿಕೊಂಡು ಬೇಗ ಬೇಗ ಅವಿತಿಟ್ಟುಕೊಳ್ಳಲು ಪ್ರಯತ್ನ ಪಡುತ್ತಿರುವುದನ್ನು ಕಂಡು ರಾಯಚರಣನಿಗೆ ಅದರ ಅಸಾಧಾರಣ ಬುದ್ಧಿ ಚಾತುರ್ಯಗಳಲ್ಲಿ ಎಲ್ಲಿಲ್ಲದ ಆಶ್ಚರ್ಯ. ಅಮ್ಮವರ ಬಳಿ ಬಂದು ಹೆಮ್ಮೆಯಿಂದ ವಿಸ್ಮಯದಿಂದ ಹೇಳುತ್ತಿದ್ದ, ಅಮ್ಮ, ನಿಮ್ಮ ಮಗ ದೊಡ್ಡವನಾದ್ಮೇಲೆ ಜಡ್ಜ್ ಸಾಹೇಬರಾಗುತ್ತಾರೆ. 5,000 ರೂಪಾಯಿ ಸಂಬಳ ಪಡೆಯುತ್ತಾರೆ. ನೋಡ್ತಾ ಇರಿ. ಪ್ರಪಂಚದಲ್ಲಿ ಬೇರೆ ಯಾರ ಮಕ್ಕಳು ಈ ವಯಸ್ಸಿನಲ್ಲಿ ಅಂಬೆಗಾಲಿಟ್ಟು ಹೊಸ್ತಿಲನ್ನು ದಾಟಿ ತಮ್ಮ ಅಸಾಧಾರಣ ಬುದ್ಧಿವಂತಿಕೆಯನ್ನು ತೋರಿಸಬಲ್ಲರೆಂಬುದು ಅವನ ಗಮನಕ್ಕೆ ಬರುತ್ತಿರಲಿಲ್ಲ. ಮುಂದೆ ಜಡ್ಜ್ ಆಗುವ ಮಗು ಹಾಗೆ ಮಾಡಿದರೆ ಮಾತ್ರ ಅದರಲ್ಲಿ ಆಶ್ಚರ್ಯವಿರಲಿಲ್ಲ. ಇನ್ನು ಕೆಲವು ದಿನಗಳಾದ ಮೇಲೆ ಮಗು ಎಡವಿ ತಡವಿ ಮುಗ್ಗರಿಸಿ ನಡೆಯೋದನ್ನ ಕಲಿಯುವುದಂತೂ ಇನ್ನೂ ಆಶ್ಚರ್ಯ. ಮತ್ತೆ ಅದು ಅಮ್ಮನನ್ನ ಮಾ ಎಂದು, ಅತ್ತೆಯನ್ನ ತೇ ಎಂದು, ರಾಯಚರಣನನ್ನ ಚೆನ್ನ ಎಂದು ಕೂಗಿದಾಗ ಆ ಮನುಷ್ಯ ತನ್ನ ಆಶ್ಚರ್ಯ ಸಂತೋಷಗಳನ್ನು ಹಿಡಿಯಲಾರದೆ ಕಂಡವರ ಮುಂದೆಲ್ಲ ಹೋಗಿ ಡಂಗೂರ ಹೊಡೆಯುತ್ತಿದ್ದ. ಎಲ್ಲಕ್ಕಿಂತಲೂ ಹೆಚ್ಚು ಆಶ್ಚರ್ಯ ಎಂದರೆ ಅದು ತಾಯಿಯನ್ನ ಮಾ ಎನ್ನುತ್ತೆ, ಅತ್ತೆಯನ್ನ ತೇ ಎನ್ನುತ್ತೆ, ನನ್ನನ್ನು ಮಾತ್ರ ಜನ ಎನ್ನುತ್ತೆ. ನಿಜವಾಗಿ ಮಗುವಿನ ತಲೆಯಲ್ಲಿ ಇಷ್ಟು ಬುದ್ಧಿ ಹೇಗೆ ಬಂತು? ಇದೇ ಅವನ ಆಶ್ಚರ್ಯ. ಆದ್ದರಿಂದ ಮುಂದೆ ಈ ಮಗು ಜಡ್ಜ್ ಆಗುವ ವಿಷಯದಲ್ಲಿ ಸಂದೇಹವೇ ಇಲ್ಲ. ಇನ್ನು ಕೆಲವು ದಿನಗಳಾದ ಮೇಲೆ ರಾಯಚರಣ ಹಗ್ಗ ಕಟ್ಟಿಕೊಂಡು ಕುದುರೆಯಾಗಬೇಕಾಯಿತು. ಪೈಲ್ವಾನ್ನಂತೆ ಅವನ ಸಂಗಡ ಕುಸ್ತಿ ಆಡಬೇಕಾಯಿತು. ಕುಸ್ತಿಯಲ್ಲಿ ಸೋತು ನೆಲದ ಮೇಲೆ ಬೀಳದೆ ಹೋದರೆ ಗಲಾಟೆಯಾಗುತ್ತಿತ್ತು. ಅನುಕೂಲ ಬಾಬುವಿಗೆ ಇದೇ ಸಮಯದಲ್ಲಿ ಪದ್ಮಾ ನದಿ ತೀರದ ಯಾವುದೋ ಒಂದು ಜಿಲ್ಲೆಗೆ ವರ್ಗವಾಯಿತು. ಅನುಕೂಲನು ಮಗುವಿಗೆ ಕಲ್ಕತ್ತೆಯಿಂದ ಒಂದು ತಳ್ಳುವ ಗಾಡಿಯನ್ನು ತರಿಸಿದ. ಮಗುವಿಗೆ ಸ್ಯಾಟಿನಿನ ಅಂಗಿ, ತಲೆಗೆ ಜರಿಯ ಟೋಪಿ, ಕೈಗೆ ಚಿನ್ನದ ಬಳೆ, ಕಾಲಿಗೆ ಬೆಳ್ಳಿಯ ಗೆಜ್ಜೆ ತೊಡಿಸಿ ರಾಯಚರಣ ಮಗುವನ್ನ ಗಾಡಿಯಲ್ಲಿ ಕೂಡಿಸಿಕೊಂಡು ಪ್ರತಿದಿನವೂ 2 ಹೊತ್ತು ಗಾಳಿ ಸವಾರಿ ಮಾಡಿಸುತ್ತಿದ್ದ.
ಮಳೆಗಾಲ ಬಂತು. ಹಸಿದ ಪದ್ಮಾವತಿ ತೋಟ, ಗ್ರಾಮ, ಹೊಲಗದ್ದೆಗಳನ್ನೆಲ್ಲ ಒಂದೊಂದಾಗಿ ಕಬಳಿಸಿದಳು. ಮರಳ ದಿನ್ನೆ, ಹುಲ್ಲುಗಾವಲು, ಬಿದಿರು ಮೇಳೆ, ಅಷ್ಟೇಕೆ ಕಾಡುಗಳೂ ಕೂಡ ನೀರಿನಲ್ಲಿ ಮುಳುಗಿದವು. ಕಟ್ಟೆ ಘಟ್ಟಗಳು ಕುಸಿದು ಒಡೆಯುವ ಎಡಬಿಡದ ಝಪ್ ಝಪ್ ಶಬ್ದದಿಂದ 8 ದಿಕ್ಕುಗಳು ಪ್ರತಿಧ್ವನಿತವಾಗತೊಡಗಿದವು. ಮುಂದೆ ಮುಂದೆ ಓಡುತ್ತಿದ್ದ ನೀರಿನ ನೊರೆಯ ರಾಶಿ ಹಿಂದೆ ಬರುತ್ತಿದ್ದ ಪ್ರವಾಹದ ತೀವ್ರಗತಿಯನ್ನ ಪ್ರತ್ಯಕ್ಷವಾಗಿ ತೋರುತ್ತಿತ್ತು. ಮಧ್ಯಾಹ್ನದ ಕಡೆಯಲ್ಲಿ ಮೋಡಗಳು ಕಾಣಿಸಿಕೊಂಡವು. ಆದರೆ ಮಳೆ ಬರುವ ಸೂಚನೆಯೇನೂ ಇರಲಿಲ್ಲ. ರಾಯಚರಣನ ಚಪಲ ಮನಸ್ಸಿನ ಪುಟ್ಟ ಯಜಮಾನ ಏನು ಮಾಡಿದರೂ ಮನೆಯಲ್ಲಿ ಇರಲು ಒಪ್ಪಲಿಲ್ಲ. ಗಾಡಿ ಹತ್ತಿ ಕೂತೇ ಬಿಟ್ಟ. ರಾಯಚರಣ ಹೆಚ್ಚು ಅಡ್ಡಿ ಮಾಡದೆ ನಿಧಾನವಾಗಿ ಗಾಡಿಯನ್ನು ತಳ್ಳಿಕೊಂಡು ಗದ್ದೆ ಬಯಲಿನಲ್ಲಿ ನದಿ ತೀರದ ಸಮೀಪಕ್ಕೆ ಬಂದ. ನದಿಯಲ್ಲಿ ದೋಣಿ ಯಾವುದು ಕಾಣಬರಲಿಲ್ಲ. ಹೊಲದ ಬಯಲಲ್ಲಿ ಒಂದು ನರಪ್ರಾಣಿಯೂ ಇಲ್ಲ. ಮೋಡಗಳ ಮಧ್ಯೆ ಆಚೆ ದಡದ ಕಡೆ ಆಕಾಶದಲ್ಲಿ ನಿರ್ಜನವಾದ ಮರಳ ತೀರದ ಮೇಲೆ ಸೂರ್ಯ ತನ್ನ ಉಜ್ವಲವಾದ ಬೆಳಕನ್ನು ಹರಡುತ್ತಾ ಅಸ್ತವಾಗುತ್ತಿರುವುದು ಕಾಣಬಂತು. ಆ ನಿಸ್ತಬ್ಧತೆಯನ್ನು ಒಡೆದು ಮಗು ಇದ್ದಕ್ಕಿದ್ದ ಹಾಗೆ ಒಂದು ಕಡೆ ಬೆರಳು ತೋರುತ್ತಾ ಕೂಗಿತು, ಚಂದ ಹೂ ಆಕಾಶ ಭೋರ ಸ್ವಲ್ಪ ದೂರದಲ್ಲಿ ಕೆಸರು ನೀರು ತುಂಬಿದ ನೆಲದ ಮೇಲೆ ಎತ್ತರವಾದೊಂದು ಕದಂಬ ಪುಷ್ಪದ ಮರ. ಅದರ ಮೇಲಿನ ಕೊಂಬೆಯೊಂದರಲ್ಲಿ ಗುಂಚಲು ಗುಂಚಲಾಗಿ ಹೂ ಬಿಟ್ಟಿತ್ತು. ಆ ಕಡೆ ಮಗು ಆಸೆಯ ದೃಷ್ಟಿಯನ್ನು ಎಸೆದು ಬೆರಳು ತೋರಿಸುತ್ತಿದೆ. 3-4 ದಿನಗಳ ಹಿಂದೆ ರಾಯಚರಣ ಹೂ ಸಮೇತ ಒಂದು ಎಳೆಯ ರೆಂಬೆಯನ್ನು ಕಿತ್ತು ಬಗ್ಗಿಸಿ ಅದರಲ್ಲೇ ಕದಂಬ ಹೂಗಳ ಗಾಡಿಯನ್ನು ಮಾಡಿಸಿಕೊಟ್ಟಿದ್ದ. ಅದಕ್ಕೆ ದಾರ ಕಟ್ಟಿ ಎಳೆಯುವುದರಲ್ಲಿ ಮಗುವಿಗೆ ತಡೆಯಲಾರದ ಆನಂದ. ಇವನು ಮತ್ತೆ ಚಿಕ್ಕರಾಯರಿಗೆ ಹೂ ಕಿತ್ತು ಕೊಡಬೇಕಾದರೆ ಹಾಳು ಕೆಸರಿನಲ್ಲಿ ಕಾಲಿಟ್ಟುಕೊಂಡು ಹೋಗಿ ಮರ ಹತ್ತಬೇಕು. ರಾಯಚರಣನಿಗೆ ಮನಸ್ಸು ಒಪ್ಪಲಿಲ್ಲ. ಇದ್ದಕ್ಕಿದ್ದ ಹಾಗೆ ಒಂದು ಕಡೆ ಬೆರಳು ತೋರಿಸುತ್ತಾ, ಅಲ್ಲಿ ನೋಡು, ಅಲ್ಲಿ ಹಕ್ಕಿ, ಹಾರೆ ಹೋಯ್ತು, ಬಾ ಹಕ್ಕಿ, ಬಾ 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 ಬಾ, ಹೀಗೆ ವಿಚಿತ್ರವಾಗಿ ಗಟ್ಟಿಯಾಗಿ ಕೂಗುತ್ತಾ ಗಾಡಿಯನ್ನು ಎಳೆಯತೊಡಗಿದ. ಆದರೆ ದೊಡ್ಡವನಾದ ಮೇಲೆ ಜಡ್ಜ್ ಆಗುವ ಯೋಗವಿರುವ ಹುಡುಗನನ್ನು ಈ ಬಗೆಯಾಗಿ ಸುಲಭವಾಗಿ ಮಾತು ಮರೆಸ ಹೋಗುವುದು ವ್ಯರ್ಥ ಪ್ರಯತ್ನ. ಸುತ್ತಲೂ ದೃಷ್ಟಿಯನ್ನು ಆಕರ್ಷಿಸುವ ವಸ್ತು ಯಾವುದೂ ಇಲ್ಲ. ಸುಳ್ಳು ಹಕ್ಕಿಯನ್ನ ಕುರಿತು ಎಷ್ಟು ಕೂಗಾಡಿದ್ರೂ ವ್ಯರ್ಥ. ಕಡೆಗೆ ರಾಯಚರಣ ಸೋತು, ಆಗಲಿ ನೀನು ಗಾಡಿಯಲ್ಲೇ ಕೂತಿರು, ನಾನು ಚಟ್ಟನೆ ಹೋಗಿ ಹೂ ಕಿತ್ತು ತರುತ್ತೇನೆ, ಹುಷಾರು, ನೀರಿನ ಹತ್ತಿರವೇನಾದರೂ ಹೋದಿಯೇ ಜೋಕೆ,
ಎಂದು ಮಂಡಿಯ ಮೇಲೆ ಪಂಚೆಯನ್ನೆತ್ತಿ ಕಟ್ಟಿ ಕದಂಬ ಮರದ ಕಡೆ ಹೊರಟನು. आशीन काले जहीलोले जोर बाटा बुबोंडोले नारीते मोरोक्तो धाराय लेगे चेता ಆಕಾಶ ಘೋರ. ಆದರೆ ಅಷ್ಟು ಎಚ್ಚರಿಕೆ ಕೊಟ್ಟು ತಡೆ ಮಾಡಿದ್ದ ನೀರಿನ ಕಡೆ ಮಗುವಿನ ದೃಷ್ಟಿ ಇದ್ದಕ್ಕಿದ್ದಂತೆ ವಾಲಿತು. ನೀರು ಖಲ್ ಖಲ್ ಜಲ್ ಜಲ್ ಎಂದು ಶಬ್ದ ಮಾಡುತ್ತಾ ಓಡುತ್ತಿತ್ತು. ಚೇಷ್ಟೆ ಮಾಡುತ್ತಿರುವ 1,00,000 ಮರಿಪ್ರವಾಹಗಳು ದೊಡ್ಡ ರಾಯಚರಣನಿಂದ ತಪ್ಪಿಸಿಕೊಂಡು ಬೇಡವೆಂದ ದಿಕ್ಕಿನ ಕಡೆಗೆ ನಗುನಗುತ್ತಾ ಕೋಲಾಹಲದಿಂದ ಓಡಿ ಹೋಗುತ್ತಿರುವಂತೆ ತೋರಿತು. ಅವುಗಳ ದುಷ್ಟತನದ ದೃಷ್ಟಾಂತದಿಂದ ಈ ಮಾನವ ಶಿಶುವಿನ ಮನಸ್ಸು ಕಲಕಿತು. ಗಾಡಿಯಿಂದ ನಿಧಾನವಾಗಿ ಇಳಿದು ನೀರಿನಂಚಿನ ಕಡೆಗೆ ಬಂದ. ಉದ್ದನೆಯ ಕಡ್ಡಿಯೊಂದನ್ನು ಕಿತ್ತು ಅದನ್ನು ನೀರಿನಲ್ಲಿ ಅದ್ದಿ ಮೀನು ಹಿಡಿಯುವವನಂತೆ ಬಾಗಿ ಕಲಕುತ್ತಾ ಕೂತ. ದೂರದ ಜಲರಾಶಿ ಕಲಕಲನಾದ ಮಾಡುತ್ತಾ ತನ್ನದೇ ಆದೊಂದು ಅಸ್ಪಷ್ಟವಾದ ಭಾಷೆಯಲ್ಲಿ ಮಗುವನ್ನ ಬಾರಿ ಬಾರಿಗೂ ಆಹ್ವಾನ ಮಾಡುತ್ತಿತ್ತು. ಇದ್ದಕ್ಕಿದ್ದಂತೆ ಒಂದು ಸಲ ಧೊಪ್ಪೆಂದು ದೊಡ್ಡ ಶಬ್ದವಾಯಿತು. ಆಕಾಶ ಘೋರ ಸೂರ್ಯೋತಾರ ವಿಶ್ವಘೋರ ಪ್ರಾಣ. ಆದರೆ ಪ್ರವಾಹ ಬಂದ ಪದ್ಮಾ ನದಿ ತೀರದಲ್ಲಿ ಇಂತಹ ಶಬ್ದಗಳೆಷ್ಟೋ ಕೇಳಿ ಬರುತ್ತವೆ. ರಾಯಚರಣ ಉಡಿಯಲ್ಲಿ ಕದಂಬದ ಹೂಗಳನ್ನು ತುಂಬಿಕೊಂಡು ಮರದಿಂದ ಇಳಿದು ನಗುಮುಖದಿಂದ ಗಾಡಿಯ ಹತ್ತಿರ ಬಂತು. ಯಾರೂ ಇಲ್ಲ. ಸುತ್ತಲೂ ಚೆನ್ನಾಗಿ ನೋಡಿ, ಯಾರೂ ಇಲ್ಲ. ಕ್ಷಣ ಮಾತ್ರದಲ್ಲಿ ಅವನ ಮೈಯ ರಕ್ತವೆಲ್ಲ ಹೆಪ್ಪುಗಟ್ಟತೊಡಗಿತು. ಸುತ್ತಲ ಪ್ರಪಂಚವೆಲ್ಲ ಮಸುಕು ಮಸುಕಾಗಿ ಕಂಡು ಬಂತು ಕಣ್ಣಿಗೆ. ಒಡೆದು ಚೂರು ಚೂರಾಗುತ್ತಿರುವ ಎದೆಯೊಳಗಿಂದ ಅತಿ ಪ್ರಯಾಸದಿಂದೊಂದು ಬಾರಿ ಚೀತ್ಕಾರ ಮಾಡುತ್ತಾ ಕೂಗಿದ, ಚಿಕ್ಕಬಾಬು, ಚಿಕ್ಕಬಾಬು. ಪದ್ಮಾ ನದಿ ಮಾತ್ರ ಮೊದಲಿನಂತೆಯೇ ಜಳ್ ಜಳ್ ಗುಳ್ ಗುಳ್ ನಿನದದಿಂದ ವೇಗವಾಗಿ ಹರಿದು ಹೋಗುತ್ತಿದೆ. ಅದಕ್ಕೆ ಪಾಪ ಏನೂ ತಿಳಿದಿಲ್ಲವೆಂಬಂತೆ ಪ್ರಪಂಚದ ಈ ತುಚ್ಛ ಸಾಮಾನ್ಯ ವಿಷಯಗಳ ಕಡೆ ಗಮನವಿಡಲು ಒಂದು ಕ್ಷಣವೂ ವಿರಾಮವಿಲ್ಲವೆನ್ನುವಂತೆ ಓಡುತ್ತಿದೆ. ಚಿಕ್ಕಬಾಬು, ಚಿಕ್ಕಬಾಬು. ಯಜಮಾನಿಯ ಮನಸ್ಸಿನಲ್ಲಿ ಮಾತ್ರ ರಾಯಚರಣನೇ ತನ್ನ ಮಗುವನ್ನು ಕದ್ದಿರಬೇಕೆಂಬ ಸಂದೇಹ ದೃಢವಾಯಿತು. ನನ್ನ ಮಗುವನ್ನು ಕೊಟ್ಟು ಬಿಡು, ನಿನಗೆ ಎಷ್ಟು ಬೇಕಾದರೂ ದುಡ್ಡು ಕೊಡುತ್ತೇನೆ. ಹೊರಟು ಹೋಗಿಲ್ಲಿಂದ.
ಮರಳಿದನು. ಇದುವರೆಗೆ ಅವನಿಗೆ ಮಕ್ಕಳಾಗಲಿಲ್ಲ, ಆಗುವ ಸಂಭವವೂ ಇರಲಿಲ್ಲ. ಆದರೆ ಅದೃಷ್ಟವಶದಿಂದ 1 ವರ್ಷವಾಗುವುದರೊಳಗೆ ಅವನ ಹೆಂಡತಿ ಪ್ರೌಢ ವಯಸ್ಸಿನಲ್ಲಿ ಗಂಡು ಮಗುವೊಂದನ್ನು ಹೆತ್ತು ಪರಲೋಕಕ್ಕೆ ಪ್ರಯಾಣ ಮಾಡಿದಳು. ಹೊಸದಾಗಿ ಹುಟ್ಟಿದ ಈ ಮಗನ ಮೇಲೆ ರಾಯಚರಣನಿಗೆ ಅತ್ಯಂತ ದ್ವೇಷ ಹುಟ್ಟಿತು. ಇದು ಬೇಕೆಂದೇ ಚಿಕ್ಕಬಾಬುವಿನ ಸ್ಥಾನವನ್ನು ಆಕ್ರಮಿಸಲು ಬಂದಿರುವಂತೆ ತೋರಿತು ಅವನ ಮನಸ್ಸಿಗೆ. ಧಣಿಯ ಒಬ್ಬನೇ ಒಬ್ಬ ಮಗನನ್ನು ನೀರಿಗೆ ಒಪ್ಪಿಸಿ ತಾನು ಮಾತ್ರ ಪುತ್ರ ಸುಖವನ್ನು ಅನುಭವಿಸುವುದು ಮಹಾಪಾತಕವೆಂದೆನಿಸಿತು ಅವನಿಗೆ. ರಾಯಚರಣನ ವಿಧವೆಯಾದ ಅಕ್ಕನೊಬ್ಬಳಿಲ್ಲದಿದ್ದರೆ ಈ ಮಗು ಹೆಚ್ಚು ಕಾಲ ಉಳಿಯುತ್ತಿರಲಿಲ್ಲ. ಆಶ್ಚರ್ಯದ ವಿಷಯವೆಂದರೆ ಈ ಮಗುವು ಅಂಬೆಗಾಲಿಡುತ್ತಾ ಹೊಸ್ತಿಲು ದಾಟುವುದು ಮೊದಲುಗೊಂಡು ಎಲ್ಲ ವಿಧವಾದ ತಡೆಗಳನ್ನೂ ತಳ್ಳಿ ಹಾಕಿ ಮುಂದೆ ಮುಂದೆ ಹೋಗುತ್ತಾ ತನ್ನ ಆಶ್ಚರ್ಯಕರವಾದ ಚಾತುರ್ಯವನ್ನು ಪ್ರದರ್ಶಿಸತೊಡಗಿತು. ಇನ್ನೂ ಆಶ್ಚರ್ಯದ ಸಂಗತಿ ಎಂದರೆ ಈ ಮಗುವಿನ ದನಿ, ನಗು, ಅಳು, ಆಟ ಪಾಠ ಎಲ್ಲ ಆ ಮಗುವಿನಂತೆಯೇ. ಆಗ ಒಂದೊಂದು ಸಲ ಅದರ ಅಳುವನ್ನು ಕೇಳಿದಾಗ ರಾಯಚರಣನ ಎದೆ ಡವಡವ ಹೊಡೆದುಕೊಳ್ಳುತ್ತಿತ್ತು. ಚಿಕ್ಕಬಾಬು ರಾಯಚರಣನಿಂದ ಕಣ್ಮರೆಯಾಗಿ ಎಲ್ಲೋ ದೂರದಲ್ಲಿ ಅಳುತ್ತಿರುವಂತೆ ತೋರುತ್ತಿತ್ತು. ಫೇಲ್ನಾ, ರಾಯಚರಣನ ಅಕ್ಕ ಇದರ ಹೆಸರನ್ನ ಫೇಲ್ನಾ ಎಂದಿಟ್ಟಿದ್ದಳು. ಬೆಳೆದು ಯಥಾ ಸಮಯದಲ್ಲಿ ಅತ್ತೆಯನ್ನ ಅತ್ತೆ ಎಂದು ಕರೆಯಲಾರಂಭಿಸಿದನು. ಈ ಪರಿಚಿತವಾದ ಧ್ವನಿಯನ್ನು ಕೇಳಿ ರಾಯಚರಣನೊಂದು ದಿನ ಹಠಾತ್ತಾಗಿ ಮನಸ್ಸಿನಲ್ಲಿ ಎಂದುಕೊಂಡ, ಆಹಾ, ನನ್ನ ಚಿಕ್ಕಬಾಬು ನನ್ನನ್ನು ಬಿಟ್ಟು ಹೋಗಲಾರದೆ ನನ್ನ ಮನೆಯಲ್ಲೇ ಹುಟ್ಟಿದ್ದಾನೆ. ಅವನ ಈ ನಂಬಿಕೆಯನ್ನು ಪೋಷಿಸುವುದಕ್ಕೆ ಹಲವು ದೃಢವಾದ ಕಾರಣಗಳಿತ್ತು. ಮೊದಲನೆಯದು, ಆ ಮಗು ಹೋದ ಕೆಲವೇ ದಿನಗಳಲ್ಲಿ ಈ ಮಗುವಿನ ಜನನವಾಯಿತು. ಎರಡನೆಯದು, ಇಷ್ಟು ಕಾಲವಾದ ಮೇಲೆ ಆಕಸ್ಮಿಕವಾಗಿ ತನ್ನ ಹೆಂಡತಿಯ ಗರ್ಭದಲ್ಲಿ ಮಗು ಹುಟ್ಟುವ ಸಂಭವ ಆ ಹೆಂಡತಿಯ ಸಹಜ ಪ್ರಕೃತಿಯಿಂದ ಸಾಧ್ಯವಾಗುವುದಾಗಿರಲಿಲ್ಲ. ಮೂರನೆಯದು, ಈ ಮಗುವು ಅಂಬೆಗಾಲಿಡುತ್ತಾ ಹೊಸ್ತಿಲು ದಾಟುತ್ತದೆ, ಎಡವುತ್ತಾ ತಡವುತ್ತಾ ನಡೆದು ಮುಂದೆ ಮುಂದೆ ಹೋಗುತ್ತದೆ. ಅಲ್ಲದೆ ಅತ್ತೆಯನ್ನು ಅತ್ತೆ ಅನ್ನುತ್ತದೆ. ಮುಂದೆ ಜಡ್ಜ್ ಆಗಬೇಕಾದರೆ ಯಾವ ಯಾವ ಗುಣಗಳು ಇರಬೇಕೋ ಆ ಎಲ್ಲವೂ ಇವೆ ಈ ಮಗುವಿನಲ್ಲೂ ಕೂಡ. ಆಗ ಅಮ್ಮ ಅವರ ಅಂದಿನ ದಾರುಣ ಸಂದೇಹದ ಮಾತು ಹಠಾತ್ತಾಗಿ ನೆನಪಿಗೆ ಬಂದು ಅತ್ಯಾಶ್ಚರ್ಯವಾಯಿತು. ಆಗ ಮನಸ್ಸಿನಲ್ಲೇ ಅಂದುಕೊಂಡ, ಅಮ್ಮ ಅವರು ಮನಸ್ಸಿನಲ್ಲಿಯೇ ತಮ್ಮ ಮಗುವನ್ನ ಯಾರೋ ಕದ್ದು ತೆಗೆದುಕೊಂಡು ಹೋಗಿದ್ದಾರೆಂದು ಹೇಗೋ ತಿಳಿದುಕೊಂಡು ಬಿಟ್ಟಿದ್ದರಲ್ಲವೇ. ಆಗ ತಾನಿಷ್ಟು ದಿನ ಮಗುವನ್ನು ಉದ್ದೇಶಿಸಿ ದೂರವಿಟ್ಟಿದ್ದಕ್ಕಾಗಿ ತನ್ನನ್ನೇ ಕಳೆದುಕೊಂಡ, ಅನುತಾಪಪಟ್ಟ. ಅಂದಿನಿಂದ ಮಗುವನ್ನು ತನ್ನ ಬಳಿ ಎಳೆದುಕೊಂಡ. ಅಂದಿನಿಂದ ರಾಯಚರಣ ಫೇಲ್ನಾನನ್ನು ದೊಡ್ಡ ಮನುಷ್ಯರ ಮನೆಯ ಹುಡುಗನಂತೆ ಸಾಕತೊಡಗಿದ. ಸ್ಯಾಟೀನಿನ ನಿಲುವಂಗಿ ಹೊಲಿಸಿದ, ಜರಿಯ ಟೋಪಿ ಕೊಂಡು ತಂದ, ಸತ್ತ ಹೆಂಡತಿಯ ಒಡವೆಯನ್ನು ಕರಗಿಸಿ ಅದರಲ್ಲಿ ಮಗುವಿಗೆ ಕತ್ತಿನ ಸರ, ಕೈಗೆ ಕಾಪು ಮಾಡಿಸಿದ. ಆ ಬೀದಿಯ ಸಾಮಾನ್ಯ ಮಕ್ಕಳೊಂದಿಗೆ ಅವನನ್ನು ಆಡಲು ಬಿಡುತ್ತಿರಲಿಲ್ಲ. ಹಗಲು ರಾತ್ರಿ ಇವನೊಬ್ಬನೇ ಅವನ ಒಡನಾಡಿಯಾದ. ಆ ಬೀದಿಯ ಹುಡುಗರು ಈ ಹುಡುಗನನ್ನ
ನವಾಬರ ಮಗ ನೋಡಿರೋ ಎಂದು ಹಾಸ್ಯ ಮಾಡುತ್ತಿದ್ದರು. ರಾಯಚರಣನ ಬಂಧುವರ್ಗದವರು ಇವನ ಈ ಹುಚ್ಚು ಆಚರಣೆಯನ್ನು ಕಂಡು ಆಶ್ಚರ್ಯಪಟ್ಟರು. ಫೇಲ್ನಾಗೆ ಓದು ಬರಹದ ವಯಸ್ಸು ಬಂದಾಗ ರಾಯಚರಣ ತನ್ನ ನೆಲ ಹೊಲಗಳನ್ನೆಲ್ಲ ಮಾರಿ ಮಗನನ್ನ ಕಲಿಕತ್ತಿಗೆ ಕರೆದುಕೊಂಡು ಹೋದ. ಅಲ್ಲಿ ಬಹು ಕಷ್ಟದಿಂದ ಚಾಕರಿಯೊಂದನ್ನು ಪಡೆದು ಫೇಲ್ನಾನನ್ನು ಶಾಲೆಗೆ ಸೇರಿಸಿದ. ತಾನು ಮಾತ್ರ ಹೇಗೆಂದರೆ ಹಾಗೆ ಇದ್ದುಕೊಂಡು ಮಗನಿಗೆ ಒಳ್ಳೆಯ ಶಿಕ್ಷಣ, ಊಟ, ಉಡುಗೆ ಎಲ್ಲವನ್ನೂ ಕೊಡುವುದಕ್ಕೂ ಸ್ವಲ್ಪವೂ ಕುಂದುಂಟು ಮಾಡಲಿಲ್ಲ. ಮನಸ್ಸಿನಲ್ಲೇ ಎಂದುಕೊಂಡ, ನನ್ನ ಮುತ್ತು ದಣಿಯೇ, ಪ್ರೀತಿಯಿಂದ ನೀನು ನನ್ನ ಮನೆಗೆ ಬಂದಿದ್ದೀಯೆ. ನಿನಗೆ ಯಾವುದರಲ್ಲಾದರೂ ನಾನು ಕೊರತೆ ಉಂಟು ಮಾಡುತ್ತೇನೆಯೇ? ಎಂದಿಗೂ ಇಲ್ಲ. ಹೀಗೆ 12 ವರ್ಷಗಳು ಕಳೆದವು. ಮಗ ಓದು ಬರಹದಲ್ಲಿ ಜಾಣನಾದ, ನೋಡುವುದಕ್ಕೆ ಹೃಷ್ಟಪುಷ್ಟನಾಗಿದ್ದ. ಮೈ ಬಣ್ಣ ಎಣ್ಣೆಗೆಂಪು, ಸುಖಪಡುವ ಸ್ವಭಾವ, ಸ್ವಲ್ಪ ಸೊಗಸುಗಾರ ಕೂಡ. ಆದರೆ ತಂದೆಯನ್ನ ತಂದೆಯಂತೆ ನೋಡಲು ಆಗುತ್ತಿರಲಿಲ್ಲ ಅವನಿಗೆ. ಕಾರಣ ರಾಯಚರಣ ಸ್ನೇಹದಲ್ಲಿ ತಂದೆಯಾದರೂ ಸೇವೆಯಲ್ಲಿ ಭೃತ್ಯನಂತೆ ಇದ್ದ. ಅವನಲ್ಲಿ ಇನ್ನೊಂದು ದೋಷವಿತ್ತು. ಏನೆಂದರೆ ತಾನು ಫೇಲ್ನಾಗೆ ತಂದೆ ಎಂಬ ವಿಷಯವನ್ನ ಎಲ್ಲರಿಂದಲೂ ಅಡಗಿಸಿ ಬಿಟ್ಟಿದ್ದ. ಫೇಲ್ನ ವಾಸ ಮಾಡುತ್ತಿದ್ದ ವಿದ್ಯಾರ್ಥಿ ನಿಲಯದಲ್ಲಿನ ವಿದ್ಯಾರ್ಥಿಗಳು ಈ ಹಳ್ಳಿ ಗಮಾರನಂತಿದ್ದ ರಾಯಚರಣನನ್ನು ಕಂಡು ಗೇಲಿ ಮಾಡುತ್ತಿದ್ದರು. ಫೇಲ್ನ ಕೂಡ ಅವನು ಎದುರಿಗೆ ಇಲ್ಲದಿದ್ದಾಗ ಆ ಗೇಲಿಯ ಮಾತಿನಲ್ಲಿ ಭಾಗವಹಿಸುತ್ತಿರಲಿಲ್ಲವೆಂದು ಹೇಳಲಾಗುವುದಿಲ್ಲ. ಇಷ್ಟಾದರೂ ಈ ಸೌಮ್ಯ ಗುಣದ ವಾತ್ಸಲ್ಯ ತುಂಬಿದ ರಾಯಚರಣನನ್ನ ವಿದ್ಯಾರ್ಥಿಗಳೆಲ್ಲ ಪ್ರೀತಿಸುತ್ತಿದ್ದರು. ಫೇಲ್ನ ಕೂಡ ಪ್ರೀತಿಸುತ್ತಿದ್ದ, ಆದರೆ ತಂದೆಯಂತಲ್ಲ. ಮೊದಲೇ ಹೇಳಿದ ಹಾಗೆ ಆ ಪ್ರೀತಿಯಲ್ಲಿ ಅನುಗ್ರಹದ ಭಾವನೆಯು ಸ್ವಲ್ಪ ಸೇರಿಕೊಂಡಿತ್ತು. ರಾಯಚರಣನೀಗ ಮುದುಕನಾಗುತ್ತಾ ಬರುತ್ತಿದ್ದಾನೆ. ಅವನು ಕೆಲಸ ಮಾಡುವ ಕಡೆ ಯಜಮಾನನು ಸದಾ ತಪ್ಪು ಕಂಡು ಹಿಡಿಯುತ್ತಾನೆ. ಕೆಲಸದಲ್ಲಿಯೂ ಅಷ್ಟಾಗಿ ಆಸಕ್ತಿ ಇಡುತ್ತಿಲ್ಲ, ಮರವು ಜಾಸ್ತಿ. ಆಳು ಮುದುಕನಾದೆನೆಂದು ಪೂರ್ತಿ ಸಂಬಳ ಕೊಡುವ ಯಜಮಾನ ದಾಕ್ಷಿಣ್ಯ ತೋರಿಸಲಾರ. ಈ ಕಡೆ ರಾಯಚರಣ ಭೂಮಿ ಕಾಣಿ ಮಾರಿಕೊಂಡು ತಂದಿದ್ದ ಹಣ ಕೂಡ ಕರಗಿ ಹೋಗುತ್ತಾ ಬಂತು. ಫೇಲ್ನ ಈ ನಡುವೆ ಬಟ್ಟೆ ಬರೆಗಳಲ್ಲಿ ಸ್ವಲ್ಪ ಕೊರತೆಯಾದರೂ ಸಾಕು, ಕೊಣಗುಟ್ಟುವುದಕ್ಕೆ ತೊಡಗುವನು. ರಾಯಚರಣನೊಂದು ದಿನ ಹಠಾತ್ತಾಗಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಫೇಲ್ನ ಬಳಿ ಬಂದು, ನಾನು ತುರುತು ಸಂದರ್ಭದ ಮೇಲೆ ಊರಿಗೆ ಹೋಗಬೇಕಾಗಿ ಬಂದಿದೆ ಎಂದು ಹೇಳಿ ಬಾರಾಸಾತ್ ಎಂಬ ಊರಿಗೆ ಬಂದು ಸೇರಿದ. ಅನುಕೂಲ ಬಾಬು ಆಗ ಅಲ್ಲಿ ಮುನಿಸೀಫರಾಗಿದ್ದರು. ಅವರಿಗೆ ಬೇರೆ ಮಕ್ಕಳಾಗಲಿಲ್ಲ. ಅಮ್ಮ ಅವರು ಅಂದಿನ ಪುತ್ರಶೋಕವನ್ನು ಇನ್ನೂ ಎದೆಯಲ್ಲಿಟ್ಟುಕೊಂಡು ಪೋಷಿಸುತ್ತಿದ್ದರು. ಒಂದು ದಿನ ಸಂಜೆ ಬಾಬುಗಳು ಕಚೇರಿಯಿಂದ ಬಂದು ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಅಮ್ಮವರು ಒಬ್ಬ ಸನ್ಯಾಸಿಯಿಂದ ಸಂತಾನ ಪ್ರಾಪ್ತಿಯ ಆಸೆಯಿಂದ ಬಹುಬೆಲೆಯ ಬೇರನ್ನು ಆಶೀರ್ವಾದವನ್ನು ಕೊಂಡುಕೊಳ್ಳುತ್ತಿದ್ದಾರೆ. ಈ ಸಮಯಕ್ಕೆ ಹೊರಗೆ ಹಜಾರಾದಲ್ಲಿ ಕೂಗು ಕೇಳಿಸಿತು. ಅಮ್ಮ ಅವರಿಗೆ ಶುಭವಾಗಲಿ. ಯಾರದು? ನಾನು ಬಾಬು, ರಾಯಚರಣ. ಮುದುಕನನ್ನು ನೋಡಿ ಅನುಕೂಲ ಬಾಬುವಿನ ಎದೆ ಕರಗಿ ಹೋಯಿತು. ಅವನ ಈಗಿನ ಅವಸ್ಥೆಯ ವಿಷಯವಾಗಿ 1000 ಪ್ರಶ್ನೆಗಳನ್ನು ಹಾಕಿ ಕೂಡಲೇ ತಮ್ಮ ಬಳಿ ನೌಕರಿಗೆ ಸೇರಿಸಿಕೊಳ್ಳುವ ಪ್ರಸ್ತಾಪ ಮಾಡಿದರು. ಅಮ್ಮ ಅವರು ಮಾತ್ರ ರಾಯಚರಣನನ್ನ ಅಷ್ಟೇನು ಪ್ರಸನ್ನ ಭಾವದಿಂದ ಎದುರುಗೊಳ್ಳಲಿಲ್ಲ. ಅಮ್ಮ, ಧಣಿ, ಪದ್ಮಾ ನದಿಯೂ ಅಲ್ಲ,
ಬೇರೆ ಯಾರೂ ಅಲ್ಲ, ನಾನೇ. ಉಂಡ ಮನೆಗೆ 2 ಬಗೆದ ದ್ರೋಹಿ ನಾನೇ. ನಾನೇ ನಿಮ್ಮ ಮಗನನ್ನ ಕದ್ದು ತೆಗೆದುಕೊಂಡು ಹೋಗಿದ್ದು. ಏನು ಹಾಗೆಂದರೆ? ಎಲ್ಲಿ? ಎಲ್ಲವನು ನನ್ನ ಬಳಿಯಲ್ಲೇ ಇದ್ದಾನೆ. ನಾನು ನಾಡಿದ್ದೇ ಕರೆದುಕೊಂಡು ಬರುತ್ತೇನೆ. ಅವತ್ತು ಭಾನುವಾರ, ಕಚೇರಿ ಇಲ್ಲ. ಬೆಳಿಗ್ಗೆಯಿಂದ ಗಂಡ ಹೆಂಡಿರು ಅತ್ಯಂತ ಕಾತರದಿಂದ ದಾರಿ ಕಾಯುತ್ತಾ ಕೂತಿದ್ದಾರೆ. 10 ಗಂಟೆ ಸಮಯಕ್ಕೆ ಫೇಲ್ನಾನನ್ನು ಸಂಗಡ ಕರೆದುಕೊಂಡು ರಾಯಚರಣ ಎದುರಿಗೆ ಬಂದು ನಿತ್ತನು. ಅನುಕೂಲನ ಹೆಂಡತಿ ಯಾವ ಮಾತನ್ನು ಆಡದೆ, ಯಾವ ಪ್ರಶ್ನೆಯನ್ನು ಕೇಳದೆ ಹುಡುಗನನ್ನು ಹತ್ತಿರ ಕರೆದು ಎದೆ ಗವಚಿಕೊಂಡಳು. ಅವನ ಹಣೆಯನ್ನು ಮುತ್ತಿಟ್ಟಳು, ತಲೆಗೂದಲನ್ನು ಆಕ್ರಾಣಿಸಿದಳು. ನೀರು ತುಂಬಿದ ಹಸಿದ ಕಣ್ಣುಗಳಿಂದ ಅವನನ್ನು ಎಷ್ಟು ಹೊತ್ತು ನೋಡಿದರೂ ತೃಪ್ತಿ ಆಗಲಿಲ್ಲ ಆಕೆಗೆ. ಎಷ್ಟೋ ನಕ್ಕಳು, ಎಷ್ಟೋ ಅತ್ತಳು, ಅರಳು ಮರಳಾಗಿ ವರ್ತಿಸಿದಳು. ಹುಡುಗ ನೋಡಲು ಚೆನ್ನಾಗಿದ್ದ. ಉಡುಗೆ ತೊಡುಗೆಯಲ್ಲಿ, ಆಚರಣೆಯಲ್ಲಿ, ಗಾಂಭೀರ್ಯದಲ್ಲಿ ಬಡತನದ ಲಕ್ಷಣವೇನು ಕಾಣದು. ಮುಖದಲ್ಲಿ ಅತ್ಯಂತ ಸಂಕೋಚ, ಮೃದುಹಾಸದ ಕಳೆ. ನೋಡಿ, ಅನುಕೂಲ ಬಾಬುಗಳ ಹೃದಯವು ಸ್ನೇಹದಿಂದ ತುಂಬಿ ಹೋಯಿತು. ಆದರೂ ಅದನ್ನು ತೋರಗೊಡದೆ ಗಂಭೀರ ಭಾವದಲ್ಲಿ ಕೇಳಿದರು, ಇದಕ್ಕೆ ಆಧಾರವೇನಾದರೂ ಇದೆಯೇ? ಇಂತಹ ವಿಷಯಗಳಿಗೆ ಆಧಾರವೆಲ್ಲಿಂದ ತರುವುದು ಧಣಿಗಳೇ? ನಾನು ನಿಮ್ಮ ಮಗನನ್ನ ಕದ್ದು ತೆಗೆದುಕೊಂಡು ಹೋಗಿದ್ದು ಪ್ರಪಂಚದಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ, ಪರಮಾತ್ಮನಿಗೆ ಗೊತ್ತು. ಹುಡುಗನನ್ನು ನೋಡಿದ ತಕ್ಷಣ ತನ್ನ ಹೆಂಡತಿ ಎಷ್ಟು ಮೋಹ ಮಮತೆಗಳಿಂದ ಅವನನ್ನು ಹತ್ತಿರ ಕರೆದುಕೊಂಡಳು. ಅದಲ್ಲದೆ ರಾಯಚರಣನಿಗೆ ಇಂತಹ ಹುಡುಗ ತಾನೇ ಎಲ್ಲಿ ದೊರೆತಾನು? ಈ ಮುದಿ ಸೇವಕ ಇಷ್ಟು ದಿನಗಳಾದ ಮೇಲೆ ನಮ್ಮನ್ನೇಕೆ ಮೋಸ ಮಾಡುತ್ತಾನೆ? ಏನಾದರಾಗಲಿ ನಂಬಿಕೆ ಇಡುವುದೇ ಒಳ್ಳೆಯದು. ಆದರೆ ರಾಯಚರಣ, ಇನ್ನು ಮೇಲೆ ನಮ್ಮ ಮನೆಯಲ್ಲಿ ನಿನ್ನ ನೆರಳು ಕೂಡ ಕಾಣಕೂಡದು. ক্লান্তি আমার ক্ষমা করো প্রভু. ಧಣಿಗಳೇ, ಈ ಮುದಿ ವಯಸ್ಸಿನಲ್ಲಿ ನಾನು ಎಲ್ಲಿಗೆ ಹೋಗಲಿ? পথে যদি পিছিয়ে পিছিয়ে পড়ি কবু. ಇರಲಿ ಬಿಡಿ, ಮುದುಕನನ್ನು ಮಾಫ್ ಮಾಡಿ. ಇಂತಹ ಕೆಲಸ ಮಾಡಿದವನನ್ನು ಮಾಫ್ ಮಾಡಲಿಕ್ಕಾಗದು. ক্লান্তি আমার ক্ষমা করো ಪ್ರಭು. ನಾನು ಮಾಡಿದ್ದಲ್ಲ ಪ್ರಭುವೇ, ಪರಮಾತ್ಮ ಮಾಡಿದ್ದು. ಇಂತಹ ವಿಶ್ವಾಸಘಾತ ಕೆಲಸ ಮಾಡಿದವನಲ್ಲಿ ಇನ್ನೂ ವಿಶ್ವಾಸವಿಡುವುದು ಮೂಢತನ. ಜಹಿಯಾ ಥೋರೋ ಥೋರೋ ಕೋಪೆ ಅಜಿ ಎಮೋನ್ ತೋರೋ. ಆ ಕೆಲಸ ನಾನು ಮಾಡಲಿಲ್ಲ ಧಣಿಗಳೇ. ಇನ್ನಾರು ಮತ್ತೆ ನನ್ನ ಅದೃಷ್ಟ. ಆದರೆ ಈ ಬಗೆಯ ಹೇಳಿಕೆ ಯಾವ ಸುಶಿಕ್ಷಿತ ಮನುಷ್ಯನಿಗೂ
ತೃಪ್ತಿ ತರಲಾರದು. ಈ ವೇದನಾ ক্ষমা করো, ক্ষমা করো, ক্ষমা করো প্রভু. ಅಪ್ಪ, ಈ ಲೋಕದಲ್ಲಿ ನನಗೆ ಬೇರೆ ಯಾರೂ ದಿಕ್ಕಿಲ್ಲ ಧಣಿ. এই দীনতা ক্ষমা করো প্রভু. ಅಪ್ಪ, ಇವನನ್ನ ಮಾಫ್ ಮಾಡಿ ಮನೆಯಲ್ಲಿ ಇರಗೂಡಬೇಡಿ. ಇವನೆಲ್ಲಾದ್ರೂ ಹೋಗಲಿ. ತಿಂಗಳಿಗೆ ಕೊಂಚ ದುಡ್ಡು ಕಳುಹಿಸಿ. দিনের তাপে রৌদ্র জ্বালায়, সুখায় মালায় পূজার তালায়. ರಾಯ ಚರಣ ಯಾವ ಮಾತೂ ಆಡದೆ ಮಗನ ಕಡೆ ನಿರೀಕ್ಷಿಸಿ ನೋಡಿ ಶೈಮ್ಲಾನುತಾ ಎಲ್ಲರಿಗೂ ನಮಸ್ಕಾರ ಮಾಡಿದ. ক্ষমা করো, ক্ষমা করো, ক্ষমা করো প্রভু. ಆಮೇಲೆ ಬಾಗಿಲ ಹೊರಗೆ ಬಂದು ಬೀದಿಯಲ್ಲಿ ಹೋಗುತ್ತಿದ್ದ ಲೆಕ್ಕವಿಲ್ಲದ ಜನಗಳ ನಡುವೆ ಸೇರಿ ಎಲ್ಲಿಯೋ ಹೊರಟು ಹೋದ. পথে যদি পিছিয়ে পিছিয়ে পড়ি কভু, ক্লান্তি আমার ক্ষমা করো প্রভু. ತಿಂಗಳ ಕೊನೆಯಲ್ಲಿ ಅನುಕೂಲ ಬಾಬು ಅವನ ಊರಿನ ವಿಳಾಸಕ್ಕೆ ಕಳಿಸಿದ ಹಣ ಪಾವತಿಯಾಗದೆ ವಾಪಸ್ಸು ಬಂತು. ಅಲ್ಲಿ ಆ ಹೆಸರಿನವರು ಯಾರೂ ಇರಲಿಲ್ಲ. ক্লান্তি আমার ক্ষমা করো প্রভু, ওতে যদি পিছিয়ে পিছিয়ে পড়ি কবু, ক্লান্তি